ಸಿನಿಮಾ ಬರೀ ಒಂದು ನಾನು ನೋಡಿ ಕಲಿಯೋದಷ್ಟೇ, ಇಟ್ಸ್ ಅ ಕ್ರಾಫ್ಟ್. ತುಂಬ ಕ್ಯೂಟ್ ವಿಲನ್ನು ಅಂತ ಹೇಳ್ತಾರೆ. ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಅಮ್ಮ ಒಂಥರದ ಸಂಪೂರ್ಣ ಮಹಿಳೆ. ಆವಾಗ ಅಮ್ಮ ಕೂಡ್ಸ್ಕೊಂಡು ನನ್ನ ಹೇಳಿದ್ರು, ನಿನ್ನಲ್ಲಿ ಒಂದು ನಿರ್ದೇಶಕನೂ ಇದ್ದಾನೆ, ನೀನು ಅದನ್ನು ಕಲಿಬೇಕು, ನೀನು ಅದನ್ನು ಮಾಡಬೇಕು ಅಂತ ಹೇಳಿದ್ರು. ಅವತ್ತು ಆ ಮಾತು ಹೇಳಿದ್ದಕ್ಕೆ ಐ ಥಿಂಕ್ ನಾನು ಇವತ್ತು ನಿರ್ದೇಶನ ಮಾಡಲಿಕ್ಕಾಯ್ತು ಅಂತ ಅನ್ಸುತ್ತೆ. ನಾನು ಸ್ಟಾರು, ನಾನು ಗಿರೀಶ್ ಕಾಸರಳ್ಳಿ, ಇವ್ರು ನನ್ನ ಮಕ್ಕಳು, ಆ ಥರ ನಮ್ಗೆ ಯಾವತ್ತೂ ಟ್ರೀಟ್ ಮಾಡಲೇ ಇಲ್ಲ. ಅವರು ದುಡ್ದು ಬಂದಾಗ ಸಪೋರ್ಟಿಗೆ ಗಂಡ ನಿಂತ್ಕೋಬೇಕು, ಗಂಡ ದುಡ್ದು ಬಂದಾಗ ಸಪೋರ್ಟಿಗೆ ಹೆಂಡತಿ ನಿಂತ್ಕೋಬೇಕು. ಆವಾಗ ದಟ್ ಈಸ್ ಅ ಟ್ರೂ ವಿಕ್ಟ್ರಿ ಆಫ್ ವುಮೆನ್ಸ್ ಡೇ ಅಂತ ನಾನು ಹೇಳ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಮಾರ್ಚ್ 8 ಅಂದರೆ ಮಹಿಳೆಯರ ದಿನಾಚರಣೆ. ಮಹಿಳೆಯರನ್ನು ದಿನಾ ಸೆಲೆಬ್ರೇಟ್ ಮಾಡಿದ್ರೂ ತಪ್ಪೇನಿಲ್ಲ, ಬಿಕಾಸ್ ಮಹಿಳೆಯರು ಪುರುಷರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ, ಹಾಗೆ ಅವರ ವೃತ್ತಿ ಜೀವನದಲ್ಲಾಗಿರ್ಬೋದು ಅಥವಾ ಅವರ ದಿನನಿತ್ಯದ ಕೆಲಸಗಳಲ್ಲಾಗಿರ್ಬೋದು ಅವರನ್ನು ಅವರು ಕಷ್ಟಪಟ್ಟು ಯಾವಾಗಲೂ ಇಷ್ಟದಿಂದ ತೊಡಗಿಸ್ಕೊಳ್ತಾ ಇರ್ತಾರೆ. ಸೊ ಇವತ್ತು ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆ ಮಹಿಳೆಯರು ಅಂತಂದರೆ ನಮ್ಮ ಚಿತ್ರರಂಗದಲ್ಲಿ ಮೇಲುಗೈ ಅಂತ ಹೇಳ್ದೇ ಇರ್ಬೋದು, ಬಟ್ ಅವರ ಕೆಪಾಸಿಟಿ ಎಷ್ಟಿದೆ, ಅವರು ಎಷ್ಟರವರೆಗೂ ಅವ್ರು ಹೋಗ್ಬೋದು, ಅವರು ಏನೂ ಬ್ಯಾರಿಯರ್ಸ್ನ ಇಟ್ಕೊಳ್ದೆ ಅವರ ಹಸ್ಬೆಂಡ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ನಲ್ಲಿ ಇಟ್ಕೊಂಡು ಅವರ ಸಪೋರ್ಟ್ನ ತೊಗೊಂಡು ಸಾಧನೆ ಮಾಡಿದಂತಹ ಮಹಿಳೆಯರು ಇದ್ದಾರೆ. ಯಾವುದೇ ಬೌಂಡ್ರಿನ ನೋಡದೆ ಫುಲ್ ಬೋಲ್ಡಾಗಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಮಹಿಳೆಯರು ಇದ್ದಾರೆ. ಇವತ್ತು ನಾವು ಅವ್ರನ್ನ ಎಲ್ಲರನ್ನೂ ನೆನ್ಪು ಮಾಡ್ಕೊಳ್ತಾ ನಮ್ಮ ಜೊತೆ ಇವತ್ತು ನನಗೆ ಹೇಳೋದಕ್ಕೆ ಒಂಥರ ಎಕ್ಸೈಟ್ಮೆಂಟ್ ಹಾಗೆ ಖುಷಿ ಇದೆ, ಬಿಕಾಸ್ ಇವ್ರನ್ನೆಲ್ಲ ನಾವು ನಮ್ಮ ಜರ್ನಲಿಸಮ್ ಪುಸ್ತಕಗಳಲ್ಲಿ ಓದಿದ್ದು ಹಾಗೆ ಅವರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದು ಇವತ್ತಿಗೂ ನನಗೆ ನೆನಪಾಗತ್ತೆ. ಗಿರೀಶ್ ಕಾಸರವಳ್ಳಿ ಹಾಗೂ ವೈಶಾಲಿ ಕಾಸರವಳ್ಳಿ ಮ್ಯಾಮ್ ಅವರ ಸುಪುತ್ರಿ ಆಗಿರುವಂತಹ ಅನನ್ಯ ಕಾಸರವಳ್ಳಿ ಮ್ಯಾಮ್ ಇದ್ದಾರೆ. ಇವತ್ತು ಮಹಿಳೆಯರ ದಿನಾಚರಣೆ ಸ್ಪೆಷಲ್ ಆಗಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಿರೋದು ನನಗಂತೂ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ನನಗೆ ಆಗ್ತಾ ಇದೆ. ಆ್ಯಂಡ್ ಹಾರ್ಟ್ಲಿ ವೆಲ್ಕಮ್ ಟು ಯು ಫಿಲ್ಮಿ ಬೀಟ್ಗೆ. ಥ್ಯಾಂಕ್ ಯು ಚಂದನ. ಥ್ಯಾಂಕ್ ಯು ಫಾರ್ ಮ್ಯಾಮ್. ಚೆನ್ನಾಗಿದ್ದೀನಿ, ಬಹಳ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ನಿಜ ಖುಷಿ ಆಗುತ್ತೆ, ಬಿಕಾಸ್ ನಾವು ಜರ್ನಲಿಸಮ್ ಓದಬೇಕಾದ್ರೆ ಗಿರೀಶ್ ಸರ್ ಬಗ್ಗೆ ಒಂದು ಪ್ಯಾರಲಲ್ ಸಿನಿಮಾಸ್ಗೆ ಒಂದು ಆಂದೋಲನ, ಒಂದು ಸಂಚಲನ ಸೃಷ್ಟಿಸಿದವರು ಅಂತೆಲ್ಲ ನಾವು ಅವ್ರ ಬಗ್ಗೆ ಓದಿದ್ದು ನಂಗೆ ಇವತ್ತಿಗೂ ನೆನಪಿದೆ. ಸೊ ಅವರ ಮಗಳು ನೀವು, ಅವ್ರ ಹತ್ರ ಕಲ್ತಿರೋದು ತುಂಬ ಇರುತ್ತೆ ನೀವು ಫಿಲ್ಮ್ ಮೇಕಿಂಗಲ್ಲಿ, ಬಿಕಾಸ್ ಯು ಆರ್ ಎ ಡೈರೆಕ್ಟರ್ ಆ್ಯಂಡ್ ಅನ್ ಆ್ಯಕ್ಟರ್ ಆ್ಯಂಡ್ ಎ ಕಾಸ್ಟ್ಯೂಮ್ ಡಿಸೈನರ್ ಕೂಡ. ಸೊ ಹೇಳಿ, ಶುರು ಮಾಡೋಣ ಅಂದರೆ ಅಲ್ಲಿಂದನೇ ಮಾಡೋಣ ಅನ್ನೋದು. ಇವತ್ತು ಮಹಿಳಾ ದಿನಾಚರಣೆ. ನಾನು ಕಂಡಂಥ ಮೊಟ್ಟ ಮೊದಲ ನನ್ನ ಜೀವನದಲ್ಲಿ ಕಂಡಂಥ ಸ್ಟ್ರಾಂಗೆಸ್ಟ್ ಫೆಮಿನಿಸ್ಟ್ ಅಂದರೆ ನಮ್ಮ ತಂದೆಯವರು. ಸೊ ನೀವು ಆ ಚಿತ್ರಗಳನ್ನೆಲ್ಲ ನೋಡಿರ್ಬೋದು. ಅವರು ಇಂಥ ಸ್ಟ್ರಾಂಗ್ ಫೆಮಿನಿಸ್ಟಿಕ್ ವಾಯ್ಸ್ ಇದೆ ಅವರಿಗೆ ಆ ಚಿತ್ರಗಳಲ್ಲಿ ಅಂತ ನೀವು ನೋಡ್ಬೋದು. ಸೊ ನನಗೆ ನನ್ನ ಬಾಲ್ಯದಿಂದ ನಾನು ನೋಡ್ತಾ ಬಂದಿದ್ದು, ನನ್ನ ಬಾಲ್ಯದಿಂದ ನಾನು ಅದನ್ನೆಲ್ಲ ಕಲ್ತಿದ್ದು ನಮ್ಮ ತಂದೆಯವರಿಂದನೇ, ಅಫ್ಕೋರ್ಸ್, ಮತ್ತು ನಮ್ಮ ತಾಯಿಯಿಂದ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ತಾಯಿ ಕೂಡ ಅಷ್ಟೇ ಒಂದು, ಅಂದರೆ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದಂಥವ್ರು, ಆ್ಯಕ್ಟರ್ ಕೂಡ. ಆ್ಯಂಡ್ ಅವ್ರ ಥರ ಹೆಸರು ಮಾಡಬೇಕು ಅಂದರೆ ಈಗ ಪ್ರಾಬಬ್ಲಿ ಸಾಕಷ್ಟು ಜನ ತುಂಬ ಸೈಕಲ್ ಹೊಡಿಬೇಕಂತ ಅನಿಸತ್ತೆ. ಸೊ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನಿಮ್ಮ ತಾಯಿ ಬಗ್ಗೆ ಏನು ನೆನ್ಪು ಮಾಡ್ಕೊಳ್ತೀರಾ? ವಿಶ್ ಮಾಡ್ತಿದ್ರಾ ಆವಾಗ? ಖಂಡಿತ. ನಮ್ಮಲ್ಲಿ ಮಹಿಳಾ ದಿನಾಚರಣೆ ಒಂದು ದಿನದ ಸಂಭ್ರಮ ಆಗಿರಲಿಲ್ಲ, ಅದು ಪ್ರತಿನಿತ್ಯದ ಸಂಭ್ರಮ ಆಗಿತ್ತು. ಯಾಕೆ ಹಾಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ತಂದೆ ತಾಯಿ ಇಬ್ಬರಲ್ಲೂ ಆ ಥರದ ಒಂದು ಸೆಟ್ ಜೆಂಡರ್ ರೋಲ್ಸ್ ಅಂತ ಇರಲಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ಅಪ್ಪ ತುಂಬ ಫೆಮಿನಿಸ್ಟು. ಸೊ ಹಾಗಾಗಿ ಅವ್ರು ಯಾವತ್ತೂ ಹೆಣ್ಣು ಮಕ್ಕಳು ಇದೇ ಕೆಲಸವನ್ನು ಮಾಡಬೇಕು ಅಂತ ಹೇಳಿದವರಲ್ವೇ ಅಲ್ಲ. ಯಾವುದೇ ಥರದ ಚೌಕಟ್ಟನ್ನು ಅಮ್ಮನಿಗೆ ಹಾಕಿರಲಿಲ್ಲ ಅಪ್ಪ. ಅದೇ ತರಹ ಅಮ್ಮ ಅಷ್ಟೇ ರೆಸಿಪ್ರೊಕೇಟ್ ಕೂಡ ಮಾಡ್ತಿದ್ರು ಅವರ ಕೆಲಸದಲ್ಲಿ. ಅಪ್ಪನ ಎಲ್ಲ ಕೆಲಸದಲ್ಲೂ ಅವರ ಸಹಾಯ ಇತ್ತು, ಅಮ್ಮನ ಸಹಾಯ ಇತ್ತು. ಅವರು ಒಂದು ಒಳ್ಳೆ ಫ್ರೆಂಡ್ಸ್ ಇದ್ದ ಹಾಗಿದ್ರು. ಹಾಗಾಗಿ ನಾನು ಆ ವಾತಾವರಣದಲ್ಲೇ ಬೆಳೆದು ಬಂದಿದ್ದರಿಂದ ಈ ವುಮೆನ್ಸ್ ಡೇ ಪ್ರತಿದಿನದ ಫೆಮಿನ್ಸ್ ಡೇ ಆಗಿತ್ತು, ನಾನು ನೋಡ್ತಾ ಇದ್ದೆ. ಆ್ಯಂಡ್ ಇನ್ನು ನಿಮ್ಮ ಜರ್ನಿ ಅನ್ನೋದು ನೋಡೋದಾದರೆ, ಆ್ಯಂಡ್ ನಿಜಕ್ಕೂ ನಮಗೆ ಖುಷಿ ಆಗುತ್ತೆ, ಬಿಕಾಸ್ ನಾನು ನಿಮ್ಗೆ ಹೇಳಿದೆ, ನಮ್ಮ ಜರ್ನಲಿಸಮ್ ಡೇಸಲ್ಲೆಲ್ಲ ನಮಗೆ ಹೇಳೋರು, ಅಂದರೆ ಪ್ಯಾರಲಲ್ ಸಿನಿಮಾಸಲ್ಲಿ ಈ ಥರ ಹೆಸರು ಮಾಡಿದವರು. ಆ್ಯಂಡ್ 14 ರಾಷ್ಟ್ರೀಯ ಫಿಲ್ಮ್ ಅವಾರ್ಡ್ಸ್ ಬಂದಿರೋದು ನಿಮ್ಮ ತಂದೆಗೆ. ಅದು
ಆ್ಯಂಡ್ ನಂಗೆ ನಿಜಕ್ಕೂ ಐ ಆಮ್ ಲಿಟ್ರಲಿ ಎಕ್ಸೈಟೆಡ್ ಆ್ಯಂಡ್ ನಂಗೆ ಮಾತೇ ಬರ್ತಿಲ್ಲ ಏನು ಹೇಳಬೇಕು ಅಂತ. ಸೊ ಆ ಅವಾರ್ಡ್ಸ್ನೆಲ್ಲ ನೀವು ಖುದ್ದಾಗಿ ನೀವು ನೋಡಿದ್ದೀರ, ಅಂದರೆ ನಿಮ್ಮ ತಂದೆ ಹತ್ರ ಇರುವಂಥದ್ದು. ಸೊ ಹೇಳಿ ಮ್ಯಾಮ್, ಹೇಗಿರ್ತಿತ್ತು ಆಗ ನಿಮ್ಮ ಬಾಲ್ಯ ಹೇಗಿರ್ತಿತ್ತು ಅನ್ನೋದು? ಅದು ಒಂದು ರಿಮಾರ್ಕಬಲ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೌತ್ ಇಂಡಿಯಾಲೇ ಈ ಯಾರಿಗೂ ಬರದೇ ಇರೋವಂಥ ಒಂದು ಅಚೀವ್ಮೆಂಟ್ ನಮ್ಮ ತಂದೆಯವ್ರದ್ದು. 14 ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ಅವರಿಗೆ. ಮಾಡಿರೋ ಪ್ರತಿಯೊಂದು ಫಿಲ್ಮಿಗೂ ಬಂದಿದೆ ಅಂತ ಹೇಳ್ಬೋದು. ಬಾಲ್ಯದಲ್ಲಿ ನಮಗೆ ಬಹಳ ನಾರ್ಮಲ್ ಬಾಲ್ಯ ನಮ್ಮದು. ಅಂದರೆ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡ್ತಿದ್ದಾರೆ, ಇಷ್ಟೆಲ್ಲ ಸಾಧನೆ ಇಬ್ಬರೂ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಲಿಲ್ಲ ಮಕ್ಕಳಿಗೆ. ಏಕೆಂದರೆ ಅವ್ರು ಅಷ್ಟು ಸುಲಭದಲ್ಲಿ ಅದನ್ನು ಮಾಡ್ತಾಯಿದ್ರು. ಆ ಶ್ರದ್ಧೆ ಇತ್ತು, ಆ ಶ್ರದ್ಧೆಯಿಂದ ಅಷ್ಟು ಹಾರ್ಡ್ ವರ್ಕಿಂಗ್ ಅಂತ ತುಂಬ ಶ್ರದ್ಧೆಯಿಂದ ಮಾಡ್ತಿದ್ರು. ಆದರೆ ಅದು ತುಂಬ ದೊಡ್ಡದೇನೋ ಮಾಡ್ತಿದ್ದೀನಿ ಅಂತ ಮಾಡ್ತಿರಲಿಲ್ಲ. ತುಂಬಾ ಸಹಜವಾಗಿ ಈ ಕೆಲಸಗಳನ್ನ ಮಾಡ್ಕೊಂಡು ಹೋದರು. ಇಷ್ಟು ಒಳ್ಳೊಳ್ಳೆ ಫಿಲ್ಮ್ಸ್ಗಳನ್ನ ಅವ್ರು ಮಾಡಲಿಕ್ಕಾಯ್ತು, ಸಹಜವಾಗಿ ಮಾಡಿದ್ರು ಅದನ್ನೆಲ್ಲ. ಆ್ಯಂಡ್ ಈಗ ಯೂಶಲಿ ಅಪ್ಪ ಅಮ್ಮ ಇಬ್ಬರು ವರ್ಕಿಂಗು, ಆ್ಯಂಡ್ ಮಕ್ಕಳು ಅಂತ ಬಂದಾಗ ಜವಾಬ್ದಾರಿ ಇನ್ನೂ ಜಾಸ್ತಿ ಇರುತ್ತೆ. ಅದ್ರಲ್ಲಿ ಸ್ಟಾರ್ ಕಿಡ್ಸ್ ಬೇರೆ. ಸೊ ಆ ಬ್ಯಾಗೇಜ್ ಇತ್ತಾ ಯಾವಾಗಲೂ? ಅಂದರೆ ಅಪ್ಪ ಅಮ್ಮ ಟೈಮ್ ಕೊಡ್ತಿದ್ರಾ ಹೇಗೆ? ಆ್ಯಂಡ್ ನಿಮ್ಗೆ ಆ ಬ್ಯಾಗೇಜ್ ಇತ್ತಾ, ನಾವು ಸ್ಟಾರ್ ಕಿಡ್ಸ್ ಅವ್ರ ನೇಮ್ನ ಉಳಿಸ್ಬೇಕು ಅನ್ನೋದು? ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಥರದ್ದು ಯಾವುದೂ ಬ್ಯಾಗೇಜ್ ಇರಲಿಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ ನನಗೆ ನನ್ನ ಅಣ್ಣನಿಗೆ ತುಂಬ ನಾರ್ಮಲ್ ಆಗಿರುವಂಥ ಅಪ್ಬ್ರಿಂಗಿಂಗ್. ಅಂದರೆ ನಾವು ಸ್ಕೂಲ್ ಬಸ್ ಹಿಡ್ಕೊಂಡು ಹೋಗ್ತಿದ್ವಿ. ನಮ್ಮ ಎಲ್ಲರ ಟಿಫನಲ್ಲೂ ಹೇಗಿರುತ್ತೋ ಹಾಗೆ ಒಂದು ಸಾರನ ಮೊಸರನ್ನ ಇರೋದು, ಅದೇ ಥರದ ಅಪ್ಬ್ರಿಂಗಿಂಗ್ ನಮಗಿತ್ತು. ಅವರ ಕೆಲಸ ಕಾರ್ಯಗಳನ್ನ ತುಂಬ ನಾನು ಸ್ಟಾರು, ನಾನು ಗಿರೀಶ್ ಕಾಸರಳ್ಳಿ, ಇವ್ರು ನನ್ನ ಮಕ್ಕಳು, ಆ ಥರ ನಮ್ಗೆ ಯಾವತ್ತೂ ಟ್ರೀಟ್ ಮಾಡಲೇ ಇಲ್ಲ ಅವರು. ಸೊ ಆ ಸಹಜವಾಗಿ ನಮ್ಮನ್ನು ಬೆಳೆಸಿದ್ರು. ನಾವು ಬೆಳೆದ ಮೇಲೆ ಎಲ್ಲರ ರಿಯಾಕ್ಷನ್ ನೋಡಿ, ನಮ್ಮಪ್ಪ ಹಾಗೇನೋ ದೊಡ್ಡ ವ್ಯಕ್ತಿ ಇರಬೇಕು, ಎಲ್ಲರೂ ಹೀಗೆಲ್ಲ ರಿಯಾಕ್ಟ್ ಮಾಡ್ತಿದಾರಲ್ಲ ಅಂತ ನೋಡಿದ್ಮೇಲೆ ಆಮೇಲೆ ನಮಗೆ ಒಂದು ಚೂರು ಅದರ ಅರಿವಾಗ್ತಾ ಬಂತು. ಆ್ಯಂಡ್ ಇನ್ನು ಈಗ ಪ್ರೆಸೆಂಟ್ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ರಿಗೂ ಅಂದರೆ ಒಂಥರ ಇಂದ್ರಾಣಿ ಪಾತ್ರ ಒಂಥರ ಎಲ್ಲರ ಲೈಫಲ್ಲೂ ಕೂತ್ಕೊಂಡ್ಬಿಟ್ಟಿದೆ. ಸ್ನೇಹದ ಕಡಲಲ್ಲಿ ಸೀರಿಯಲ್ ನೋಡೋರಿಗೆ ಅಂದರೆ ಸ್ಟಾರ್ಟಿಂಗ್ ಇದ್ದಿದ್ದಂತಹ ಅತ್ತೆಯ ಗತ್ತು ಇವಾಗ ಒಂದು ಸ್ವಲ್ಪ ಕಾಮಿಕಲ್ ಆಗಿ ಚೇಂಜ್ ಆಗಿದೆ. ಹೇಗಾಯಿತು ಮ್ಯಾಮ್ ಈ ಸೀರಿಯಲ್ ಆ್ಯಕ್ಚುಲಾಗಿ? ಈ ಪಾತ್ರ ನನಗೆ ಬಂದಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ಬಿಕಾಸ್ ಬಹಳ ಒಳ್ಳೆ ಪಾತ್ರ ಇದು. ಸುವರ್ಣ ವಾಹಿನಿಲಿ ಬರ್ತಾ ಇರೋ ಸ್ನೇಹದ ಕಡಲಲ್ಲಿ ನಾನು ಯಾವತ್ತೂ ಮಾಡದೇ ಇರೋ ಅಂಥ ಭಿನ್ನವಾಗಿರೋ ಪಾತ್ರ. ಅಷ್ಟು ಒಂಥರ ಕೆಟ್ಟತ್ತೆ, ನೆಗೆಟಿವ್ ಅತ್ತೆಯಾಗಿ ನಾನು ಮಾಡ್ಬೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಶುರು ಆಯಿತು ಹಾಗೆ. ಈ ಸೀರಿಯಲ್ ನನಗೆ ಎಷ್ಟು ಬೇರೆ ಬೇರೆ ಥರದ ಪಾತ್ರಗಳನ್ನೂ, ಅಂದರೆ ಇಂದ್ರಾಣಿಯೇ ಬೇರೆ ಬೇರೆ ರೂಪಗಳನ್ನ ನಾನು ಆ್ಯಸ್ ಅನ್ ಆ್ಯಕ್ಟರ್ ಎಕ್ಸ್ಪ್ಲೋರ್ ಮಾಡಲಿಕ್ಕಾಯಿತು. ಒಳ್ಳೆ ಅತ್ತೆಯಾಗಿ ಮಾಡಬಹುದಿತ್ತು, ಆಮೇಲೆ ಕೆಟ್ಟ ಅತ್ತೆಯಾಗಿ ಮಾಡಿದೆ. ಅಲ್ಲಿ ಸಣ್ಣ ಸಣ್ಣ ಕಾಮಿಕ್ ಎಲಿಮೆಂಟ್ಸನ್ನು ತಂದರು. ಸೊ ನನಗೆ ಸಂಪೂರ್ಣವಾಗಿ ನನ್ನ ಟ್ಯಾಲೆಂಟ್ನ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಮಾಡಿಸಿದಂಥ ಪಾತ್ರ ಅಂತ ನನಗೆ ಅನ್ಸುತ್ತೆ. ನಿಮಗೆ ತುಂಬ ಇಷ್ಟ ಅಂತ ಅಲ್ವಾ ಈ ಪಾತ್ರ? ನನಗೆ ತುಂಬಾ ಇಷ್ಟ. ನಾನು ಹೇಳಿದ್ನಲ್ಲ, ಬೇರೆ ಬೇರೆ ನನ್ನ ಆ್ಯಕ್ಟರಿಗೆ ಒಂದು ಖುಷಿ ಇರುತ್ತಲ್ಲ, ನಾನು ಒಂದೊಂದು ಸೀನಲ್ಲೂ ನಾನು ಬೇರೆ ಬೇರೆ ಥರ ಪರ್ಫಾರ್ಮ್ ಮಾಡ್ಬೋದು ಅಂತ. ಹಾಗೆ ಪ್ರತಿಯೊಂದು ಸೀನಲ್ಲೂ ನನಗೆ ಪರ್ಫಾರ್ಮ್ ಮಾಡಲಿಕ್ಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನನಗೆ ಬಹಳನೇ ಖುಷಿಯಾಗಿದೆ ಈ ಪಾತ್ರ. ಆ್ಯಂಡ್ ಸ್ಟಾರ್ಟಿಂಗ್ ಜನದ ರಿಯಾಕ್ಷನ್ ಹೇಗಿತ್ತು ಮ್ಯಾಮ್? ಈಗ ಹೊರಗಡೆ ಎಲ್ಲ ಹೋದಾಗ ನೆಗೆಟಿವ್ ರೋಲ್ ಅಥವಾ ವಿಲನ್ ಆಗಿ ಕಾಣಿಸ್ಕೊಂಡಾಗ ಜನ ಯೂಶಲಾಗಿ ಬೈತಾರೆ, ಟಿ ವಿಲಿ ಕೂತ್ಕೊಂಡು ಬೈಕೋತಿರ್ತಾರೆ, ನೀ ಅಮ್ಮ ಹಿಂಗೆ ಹಂಗೆ ಅಂತ. ಆ ಥರ ರಿಯಲ್ ಲೈಫಲ್ಲಿ ಎಲ್ಲಾದರೂ ಬೈದಿದ್ದಿದೆಯಾ? ನನಗೆ ಆ್ಯಕ್ಚುಲಿ ಯಾರೂ ಬೈದಿಲ್ಲ. ನಾನು ಐ ವಾಸ್ ಪ್ರಿಪೇರ್ಡ್, ಯಾರನ್ನ ಮೀಟ್ ಮಾಡಿದ್ರೆ ಬೈಸ್ಕೋಬೋದು, ಅವ್ರು ಏನಾದರೂ ಹೇಳ್ತಾರೆ ನನಗೆ. ಬಟ್ ಎಲ್ಲರೂ ಬಂದು ನೀವು ತುಂಬ ಕ್ಯೂಟ್ ವಿಲನ್ನು ಅಂತ ಹೇಳ್ತಾರೆ. ಸೊ ಕ್ಯೂಟ್ ವಿಲನ್, ಸ್ಟ್ರಿಕ್ಟ್ ಆಗಿ ಅಂದರೆ ವಿಲನ್ನಲ್ಲೂ ಕ್ಯೂಟ್ ಎಲಿಮೆಂಟ್ನ ನೋಡಿದ್ದಾರೆ. ಆ್ಯಕ್ಚುಲಿ ಖುಷಿ ಆಗುತ್ತೆ ಆ ಥರ ಕಾಂಪ್ಲಿಮೆಂಟ್ಸ್ ಕೇಳಿದಾಗ. ಯೂಶಲಿ ಆ್ಯಕ್ಟರ್ಸ್ ಬೈಸ್ಕೋತಾರೆ ನೆಗೆಟಿವ್ ರೋಲ್ ಅಂದಾಗ. ಇನ್ನು ಕಷ್ಟ ಜಾಸ್ತಿ ಕೊಡ್ತಿದ್ದೀಯಾ ನಿಮ್ಮ ಸೊಸೆಗೆ, ಆ ಥರ ಎಲ್ಲ ಏನು ಬಂದಿಲ್ವಾ ಮ್ಯಾಮ್? ಎಲ್ಲರಿಗೂ ನನ್ನ ಮಗನ ಪಾತ್ರ ಬಹಳ ಇಷ್ಟ ಆಗಿದೆ, ನನ್ನ ಸೊಸೆಯ ಪಾತ್ರ ಬಹಳ ಇಷ್ಟ ಆಗಿದೆ. ಅದೇ ಹೇಳಿದ್ನಲ್ಲ, ನಾವೆಲ್ಲ ಕುತಂತ್ರಗಳು ಏನೇನು ಮಾಡ್ತೀವಲ್ಲ ಅದೆಲ್ಲವೂ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಹಾಗಾಗಿ ಖುಷಿ ಆಗುತ್ತೆ ಅವನ್ನೆಲ್ಲ ಮೀಟ್ ಮಾಡಿ ಇದನ್ನೆಲ್ಲ ಮಾತಾಡಬೇಕಾದ್ರೆ. ಆ್ಯಂಡ್ ಇದಕ್ಕೂ ಮುಂಚೆ ತ್ರಿಪುರ ಸುಂದರಿ ಸೀರಿಯಲ್ನಲ್ಲೂ ಕೂಡ ವಿಲನ್ ಆಗಿ ಕಾಣಿಸ್ಕೊಂಡಿದ್ರಿ. ಆ ಸೀರಿಯಲ್ಗೆ ಬರೋಕ್ಕೂ ಮುಂಚೆ 10 ವರ್ಷ ಏನೋ ಬ್ರೇಕ್ ತಗೊಂಡಿದ್ದು.
ಸೊ ಆ ಬ್ರೇಕ್ ಯಾಕಾಯ್ತು ಆ್ಯಂಡ್ ಮತ್ತೆ ಕಿರುತೆರೆಗೆ ಬಂದು ವಿಲನ್ ಆಗಬೇಕು ಅನ್ಸಿದ್ದು ಹೇಗೆ ಯಾಕೆ ಅನ್ನೋದು? ನಾ ಮುಂಚೆ ಸೀರಿಯಲನ್ನು ಮಾಡ್ತಾ ಇದ್ದೆ. ಅದ ನಂತರ ದ ಫಿಲ್ಮ್ ಸ್ಕೂಲಿಗೆ ಹೋದೆ. ಫಿಲ್ಮ್ ಮೇಕಿಂಗ್ ಕಲ್ತ್ಕೋಬೇಕು ಅಂತ ಅನಿಸ್ತು ನನಗೆ. ಸೊ ಫಿಲ್ಮ್ ಸ್ಕೂಲಿಗೆ ಹೋಗಿ ಅಲ್ಲಿ ತರಬೇತಿ ತಗೊಂಡು ಅದ್ರ ನಂತರ ಒಂದು ಸಿನಿಮಾ ನಿರ್ದೇಶನ ಮಾಡಿ ಅವೆಲ್ಲ ಪ್ರಾಸೆಸ್ ಆಗೋಷ್ಟರಲ್ಲಿ 10 ವರ್ಷ ಆಯಿತು. ಹಾಗೆ ಅದ್ರ ನಂತರ ನಾನು ತುಂಬ ಕಾನ್ಷಿಯಸ್ ಆಗಿ ವಿಲನ್ ಪಾತ್ರದೇ ಆರಿಸ್ಕೋಬೇಕು ಅಂತ ನಾನು ಆರಿಸ್ಕೊಂಡಿದ್ದಲ್ಲ. ಪಾತ್ರಗಳು ಬರ್ತಾ ಇತ್ತು, ನಾನು ಈಗ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ಇದ್ದೆ. ಆಗಷ್ಟು ನನ್ನ ಸಿನಿಮಾ ಮುಗ್ದಿತ್ತು. ಸೊ ಹಾಗಾಗಿ ಒಂದು ಪಾತ್ರ ಬಂದಾಗ ನಾನಿದು ಮೊದಲನೇ ಬಾರಿ ವಿಲನ್ ಆಗಿ ನಾನು ಆ್ಯಕ್ಟ್ ಮಾಡಿದ್ದು ತ್ರಿಪುರ ಸುಂದರಿಯಲ್ಲಿ. ಬಂದಾಗ ನನಗೆ ಒಂದ್ಸಲ ಆಶ್ಚರ್ಯ ಆಯಿತು, ನನಗೆ ಹೇಳ್ತಿದ್ದಾರಾ ಅಂತ. ಇದ್ರ ಮುಂಚೆ ಯಾವತ್ತೂ ನಾನು ಮಾಡಿರಲಿಲ್ಲ. ಆಯಿತು, ಮಾಡೋಣ, ಹೊಸದು ಟ್ರೈ ಮಾಡೋಣ ಅಂತ ಒಪ್ಕೊಂಡೆ. ಅದು ಕೂಡ ಬಹಳ ಒಳ್ಳೆ ಸೀರಿಯಲ್ಲು. ನನಗೆ ತುಂಬಾ ಇಷ್ಟ ಆಗಿದ್ದ ಪಾತ್ರ ಅದು ಕೂಡ. ಈಶ್ವರಿ ಅನ್ನೋ ಪಾತ್ರದಲ್ಲಿ ನಾನು ಮಾಡಿದ್ದೆ. ಆ್ಯಂಡ್ ಇನ್ನು ನೀವು ಫಿಲಿಮ್ ಮೇಕಿಂಗ್ ಕಲ್ತ್ಕೊಳಕ್ಕೆ ಹೋಗಿದ್ದೆ ಅಂತಂದ್ರೆ ಅದು ಸರ್ಪ್ರೈಸಿಂಗ್ ಅನಿಸುತ್ತೆ ನಮಗೆ. ಏನಕ್ಕೆ ಅಂದರೆ ನಿಮ್ಮ ಮನೆಯಲ್ಲೇ ಇದ್ದಾರೆ ಫಿಲಿಮ್ ಮೇಕರ್ಸು, ಬಟ್ ಸ್ಟಿಲ್ ಸ್ಕೂಲಿಗೆ ಹೋಗಿ ಕಲ್ತ್ಕೋಬೇಕು ಫಿಲಿಮ್ ಸ್ಕೂಲ್ಗೆ ಅಂತ ಯಾಕೆ ಅನ್ನಿಸ್ತು ಅನ್ನೋದು? ನೀವು ಹೇಳ್ದಾಗೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಅದೇ ವಾತಾವರಣ. ಬೆಳಗ್ಗೆ ಆದರೆ ಬ್ರೇಕ್ಫಾಸ್ಟಿಂದ ಹಿಡಿದು ಸಿನಿಮಾದ ಬಗ್ಗೆ ಮಾತಾಡುವಾಗ ರಾತ್ರಿ ಮಲಗಿ ಯಾರನ್ನಾದ್ರೂ ನಿದ್ದೆ ಲೆಪ್ಸಿದ್ರೆ ಕೂಡ ಸಿನಿಮಾದ ಬಗ್ಗೆನೇ ಮಾತಾಡೋದು ನಮ್ಮ ಮನೇಲಿ. ಆ ಥರದ ವಾತಾವರಣದಲ್ಲಿ ನಾನು ಬೆಳೆದಿದ್ದೆ. ಆದರೂ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಸಿನಿಮಾ ಬರೀ ಒಂದು ನಾನು ನೋಡಿ ಕಲಿಯೋದಷ್ಟೇ, ಇಟ್ಸ್ ಅ ಕ್ರಾಫ್ಟ್. ನಾನು ಆ ಕ್ರಾಫ್ಟನ್ನು ನಾನು ಅರ್ಥ ಮಾಡ್ಕೋಬೇಕು ಅಂತ ನನಗನ್ನಿಸ್ತು. ಇದ್ರಲ್ಲಿ ನನ್ನ ತಂದೆ ಪಾತ್ರ ತುಂಬ ಇದೆ. ಅವರು ಇನ್ಸಿಸ್ಟ್ ಮಾಡಿದ್ರು, ನಾವು ಸ್ಕೂಲಿಗೆ ಒಂದು ಫಿಲ್ಮ್ ಸ್ಕೂಲಿಗೆ ಹೋದಾಗ ಒಂದು ಅಕಾಡೆಮಿಕ್ ರಿಗರ್ ಬರುತ್ತೆ ನಮ್ಮ ಫಿಲ್ಮ್ ಮೇಕಿಂಗಿಗೆ. ನಾನು ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಕ್ಯಾಮ್ರಾ, ಲೈಟ್ಸ್, ಬೇರೆ ಬೇರೆ ಟೆಕ್ನಿಕ್ಗಳು, ಅದರ ಈಡಿಯಮ್ಗಳು, ಒಂದು ಫಿಲಾಸಫಿ. ಸಿನಿಮಾ ಮಾಡೋದು ಅಂದರೆ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟಿಗೆ ಸಿನಿಮಾ ಮಾಡೋದಲ್ಲ. ನೀವು ಒಂದು ಕ್ಯಾಮ್ರಾ ಇಟ್ರಿ ಅಂದರೆ ಆ ಕ್ಯಾಮ್ರಾ ಅಲ್ಲಿ ಯಾಕೆ ಇಡ್ತಿದ್ದೀರಾ, ಆ್ಯಸ್ ಅ ಡೈರೆಕ್ಟರ್ ನಿಮ್ಮ ಫಿಲಸಾಫಿಕಲ್ ಸ್ಟ್ಯಾಂಡ್ ಏನದಕ್ಕೆ, ಅಲ್ಲಿವರೆಗೂ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಈ ಎಲ್ಲವನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ, ಆ ಫಿಲ್ಮ್ ಕ್ರಾಫ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಫಿಲ್ಮ್ ಸ್ಕೂಲಿಗೆ ಹೋಗಿದ್ದು. ಆ್ಯಂಡ್ ಐ ಮಸ್ಟ್ ಟೆಲ್ ಯು, ಆ 2-3 ವರ್ಷ ವಾಸ್ ದ ಬೆಸ್ಟ್ ಇಯರ್ಸ್ ಆಫ್ ಮೈ ಲೈಫ್. ಅಷ್ಟು ಸಿನಿಮಾದ ಬಗ್ಗೆ ಚರ್ಚೆ, ಸಿನಿಮಾ ಕಲ್ತಿದ್ದು, ಇಟ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗದು. ಆ್ಯಂಡ್ ಅಲ್ಲಿನ ಸ್ಟೂಡೆಂಟ್ಸ್ ರಿಯಾಕ್ಷನ್ ಅಥವಾ ಟೀಚರ್ಸ್ ರಿಯಾಕ್ಷನ್ ಏನಾಗಿತ್ತು? ಬಿಕಾಸ್ ನಿಮ್ಮ ತಂದೆ ಅಂದರೆ ಗಿರೀಶ್ ಸರ್ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರು. ಅಲ್ಲಿ ರೆಕಗ್ನೈಸ್ ಮಾಡಿ ಹೇಳ್ತಿದ್ರಾ? ಅಂದರೆ ನೀವು ಯಾಕೆ ಬಂದಿದ್ದೀರಾ ಅಂತ ಯಾರೂ ಕ್ವೆಶ್ಚನ್ ಮಾಡಿಲ್ವಾ? ಹಾಗೆ ಕ್ವೆಶ್ಚನ್ ಯಾರೂ ಮಾಡಲಿಲ್ಲ. ಅದೇ ಹೇಳಿದ್ನಲ್ಲ, ಬಹಳ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಅಂತ. ನನ್ನ ಜೊತೆ ಇದ್ದ ಸ್ಟೂಡೆಂಟ್ಸ್ ಒಟ್ಟಿಗೂ ಎಲ್ಲ ಕಲಿತು, ದೇ ವರ್ ಮಚ್ ಯಂಗರ್ ದೆನ್ ಮೀ ನಾನು ಸೇರಿಕೊಂಡಾಗ. ಸೊ ಹಾಗಾಗಿ ಅದೊಂಥರದ ಅಡ್ವಾಂಟೇಜ್ ಆಯಿತು ನನಗೆ. ಆ್ಯಂಡ್ ಈಗ ನೀವು ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ನ, ಅಂದರೆ ಈ ಹಿಂದೆ ಇದ್ದಂತಹ ರಾಜ್ಕುಮಾರ್ ಅವರಾಗಿರ್ಬೋದು, ಶಂಕರ್ ನಾಗ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಇವ್ರನ್ನೆಲ್ಲ ಭೇಟಿ ಮಾಡಿರ್ತೀರ ಬಿಕಾಸ್ ಫಿಲಿಮ್ ಮೇಕಿಂಗಲ್ಲಿ ಇರ್ತಾರೆ ಅಂದಾಗ. ನಿಮ್ಗೆ ಯಾವುದಾದ್ರೂ ಒಂದು ಫಾಂಡ್ ಮೆಮೊರಿ ಇದೆಯಾ ಅವ್ರ ಜೊತೇಲಿ? ಒಂದು ಮೆಮೊರಿ ನನಗೆ ಇವತ್ತಿಗೂ ಕಾಡುತ್ತೆ, ಅಥವಾ ಅವ್ರು ಏನಾದರೂ ಒಂದು ಟಿಪ್ಸ್ ಕೊಟ್ಟಿದ್ರು ಅದನ್ನು ನಾನು ಇವತ್ತಿಗೂ ಕ್ಯಾರಿ ಮಾಡ್ತೀನಿ ಜೀವನದಲ್ಲಿ ಅನ್ನೋದಾದರೆ? 2 ಇನ್ಸಿಡೆಂಟ್ ಹೇಳ್ತೀನಿ. ಒಂದು KSL ಸ್ವಾಮಿ ಅಂತ ಡೈರೆಕ್ಟರ್ ನಿರ್ದೇಶಕರಿದ್ರಲ್ಲ, ಅವರು ಮೂಡ್ಲ ಮನೆ ಅಂತ ಒಂದು ಸೀರಿಯಲ್ ಅಮ್ಮ ನಿರ್ದೇಶನ ಮಾಡಿದರು. ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಒಂದು ಸ್ವಲ್ಪ ದಿನದ ನಂತರ ಅಮ್ಮನಿಗೆ ಒಂಚೂರು ಹುಷಾರಿರಲಿಲ್ಲ. ನಾನು ಅವರನ್ನು ನೋಡ್ಕೋತಾ ಇದ್ದೆ. ಆವಾಗ ಅವ್ರು ನನ್ನನ್ನು ನೋಡಿ ಅಂದರೆ ಅಂತೂ ತುಂಬ ಭಾವುಕವಾಗಿ ಹತ್ತು ನನ್ನ ಕೈ ಹಿಡಿದು ಹೇಳಿ, ಎಂಥ ಪುಣ್ಯ ಇದು, ನೀನು ತಾಯಿನ ನೋಡ್ಕೋತಿದ್ಯಾ ಅಂತ ಹೇಳಿದ್ರು. ಆವಾಗ ನನಗೆ ಅರ್ಥ ಆಗಿರಲಿಲ್ಲ. ಈಗ ವಯಸ್ಸಾಗ್ತಿದ್ದಾಗ ನನಗೆ ಅರ್ಥ ಆಗ್ತಿದೆ ಎಂಥ ಜೀವನದ ಒಂದು ಪಾಠ ಅವ್ರು ಹೇಳಿಕೊಟ್ರು ನನಗೆ ಅಂತ. ಅದೊಂದು ನನ್ನ ವೆರಿ ಫಾಂಡ್ ಮೆಮೊರಿ. ಓಕೆ. ಇನ್ನು ವೈಶಾಲಿ ಕಾಸರವಳ್ಳಿ ಅಂದರೂ ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತಹವರು. ಆ್ಯಂಡ್ ಅವ್ರ ಬಗ್ಗೆ ಸಾಕಷ್ಟು ಬಾರಿ ನಾವು ಕೇಳಿದ್ದೀವಿ ಕೂಡ. ದೊಡ್ಡ ಫಿಲಿಮ್ ಮೇಕರ್ ಆಗಿರ್ಬೋದು ಅಥವಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು. ಮಾಲ್ಗುಡಿ ಡೇಸಲ್ಲಿ ಅವ್ರನ್ನ ನಾವು ನೋಡಿದ್ದೀವಿ. ಬಿಕಾಸ್ ನಾವು ಓದಬೇಕಾದ್ರೆ ಕೂಡ ಆ ಮಾಲ್ಗುಡಿ ಡೇಸ್ ಅನ್ನೋದು ಪ್ರತಿಯೊಂದು ಆಗಿನ 90s ಕಿಡ್ಸ್ಗೆಲ್ಲ ತುಂಬ ಫೇವ್ರೆಟ್ ಸೀರೀಸ್ ಅದು. ಸೊ ಹೇಳಿ ಮ್ಯಾಮ್, ನಿಮ್ಮ ತಾಯಿ ಬಗ್ಗೆ ಹೇಳಿ. ಆ್ಯಂಡ್ ಇವತ್ತು ಅವ್ರಿಲ್ಲ,
ಆ್ಯಂಡ್ ಮಹಿಳಾ ದಿನಾಚರಣೆ ಅಂದಾಗ ಅವ್ರನ್ನ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದಾಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಆ್ಯಂಡ್ ನೀವು ಅವರಿಂದ ಕಲ್ತಿರುವಂತಹ ಪಾಠಗಳೇನು ಅನ್ನೋದು? ನಾನು ನನ್ನ ತಾಯಿಯಿಂದ ಕಲ್ತಿರೋವಂಥ ಪಾಠ ಅಂತ ಹೇಳಿದೆ, ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಅಮ್ಮ ಒಂಥರದ ಸಂಪೂರ್ಣ ಮಹಿಳೆ. ಓಕೆ, ಅವರಿಗೆ ಮನೆಗೆ ಬಂದಾಗ ಇಂಥ ಸಂಪೂರ್ಣ ಗೃಹಸ್ಥೆ. ಅವ್ರಿಗೆ ಮನೆ ಬೇಕು, ಮನೆಯಲ್ಲಿರೋ ಎಲ್ಲ ಕೆಲಸಗಳನ್ನೂ ಅವರೇ ಹ್ಯಾಂಡ್ಸ್ ಆನ್ ಮಾಡೋರು. ಯಾವುದೇ ಒಂದು ಅಡುಗೆ ಆಗಿರ್ಬೋದು, ಒಂದು ಹೂ ಡೆಕೋರೇಟ್ ಮಾಡೋದಾಗಿರ್ಬೋದು, ಅಥವಾ ರಂಗೋಲಿ ಹಾಕಿ ಎಲ್ಲದರಲ್ಲೂ ಯು ನೇಮ್ ಇಟ್ ಆ್ಯಂಡ್ ಅವ್ರಿಗೆ ಅದು ಬರ್ತಿತ್ತು, ಅದು ಚೆನ್ನಾಗಿ ಮಾಡ್ತಿದ್ರು. ಒಂದು ಪೇಂಟಿಂಗ್ ಮಾಡೋದು, ನಮ್ಮ ಅಡುಗೆ ಮನೇಲಿ ಒಂದು ಬೇರ್ ಇದಿತ್ತು, ಏನಂತಾರೆ, ಒಂದು ಶೆಲ್ಫ್ ಇತ್ತು. ಒಂದಿನ ಅಮ್ಮ ಹೀಗೆ ನೋಡ್ತಾ ಇದ್ದಳು, ಸಿಸ್ಟರ್ ನಾನು ಅದನ್ನು ಪೇಂಟ್ ಮಾಡ್ತೀನಿ ಅಂತ ಪೇಂಟ್ ಮಾಡಿದ್ರು. ಹಾಗೆ ಅವ್ರಿಗೆ ಪೇಂಟಿಂಗ್ ಮಾಡೋಕ್ಕೆ ಬರ್ತಿತ್ತು, ರಂಗೋಲಿ ಮಾಡೋಕ್ಕೆ ಬರ್ತಿತ್ತು, ಒಳ್ಳೆ ಅಡುಗೆ ಮಾಡ್ತಿದ್ರು. ಕಂಪ್ಲೀಟ್ ಗೃಹಿಣಿಯವರು. ಆದರೆ ಈ ಕಡೆ ಬಂದರೆ ಕಂಪ್ಲೀಟ್ ಡೈರೆಕ್ಟರ್, ಓಕೆ, ಕಂಪ್ಲೀಟ್ ಪ್ರೊಫೆಷ್ನಲ್ ಆ್ಯಕ್ಟರ್, ಕಂಪ್ಲೀಟ್ ಪ್ರೊಫೆಷ್ನಲ್ ಡೈರೆಕ್ಟರ್. ಆ ಒಂದು ನಾವೊಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನು ಮಾತಾಡ್ತೀವಲ್ಲ, ನಾನು ಅದನ್ನು ನೋಡಿದ್ದು ನನ್ನ ತಾಯಿಯಲ್ಲೇ. ಆ್ಯಂಡ್ ಅದು ಅಷ್ಟು ಸಹಜವಾಗಿ ಅದನ್ನು ಮಾಡ್ತಿದ್ರು. ಯಾವುದೇ ಥರದ ನನಗೆ ಈ ಕೆಲಸಕ್ಕೆ ಹೋಗ್ತಿದ್ದೀನಿ, ನಾನು ಇಂಥ ದೊಡ್ಡ ಹೆಸರು ಮಾಡಿದ್ದೀನಿ, ಆ ಥರದ್ದು ಯಾವುದೇ ಒಂದು ಬ್ಯಾಗೇಜನ್ನು ಮನೆಗೆ ತರದೆ ತುಂಬ ಸುಲಭದಲ್ಲಿ ಸಹಜವಾಗಿ ಅದನ್ನೆರಡನ್ನೂ ಮಾಡ್ಕೊಂಡು ಹೋಗ್ತಿದ್ರು. ನಾನು ಕಲ್ತಿದ್ದಂಥ ದೊಡ್ಡ ಪಾಠ ಅಮ್ಮನಿಂದ ಅಂತ ಹೇಳ್ಬೋದು. ಹರ್ ಝೀಲ್ ಫಾರ್ ಲೈಫ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಎಲ್ಲವನ್ನೂ ಮಾಡೋ ಒಂದು ಎಕ್ಸೈಟ್ಮೆಂಟ್ ಇತ್ತಲ್ಲ, ಎಲ್ಲವಲ್ಲೂ ನಾನು 100% ನಾನು ಹಾಕ್ತೀನಿ ನನ್ನ ಎಫರ್ಟ್ನ ಅಂತ ಹೇಳಿ ಮಾಡ್ತಿದ್ರು. ಆ್ಯಂಡ್ ಅವರ ಕೊನೆ ಕ್ಷಣಗಳಲ್ಲಿ ಅವ್ರ ಜೊತೆ ನೀವು ಪ್ರತಿನಿತ್ಯ ಇರ್ತಿದ್ರಿ, ಅವ್ರನ್ನ ನೋಡ್ಕೊಳ್ತಿದ್ರಿ. ಅವ್ರ ಕೊನೆ ಕ್ಷಣಗಳಲ್ಲಿ ಅವ್ರು ಏನಾದರೂ ನಿಮಗೆ ಹೇಳಿದ್ದಿದ್ಯಾ? ಅಂದರೆ ನೀನು ಇದನ್ನು ಆಗಬೇಕು, ಇದನ್ನು ಮಾಡಬೇಕು, ಆ್ಯಂಡ್ ಅವ್ರೇನಾದರೂ ನಿಮಗೆ ಒಂದು ಲೈಫ್ ಟಿಪ್ ಅಂತ ಏನಾದರೂ ಕೊಟ್ಟಿದ್ರೆ ಅದು ಇದುವರೆಗೂ ನೀವು ಕ್ಯಾರಿ ಮಾಡ್ತೀನಿ ಅನ್ನೋದಾದರೆ? ಹಾಂ, ನಾನು ನಿರ್ದೇಶನ ಮಾಡಬೇಕು ಅಂತ ಅಮ್ಮಂಗೆ ಬಹಳ ಆಸೆ ಇತ್ತು. ನನ್ನಲ್ಲಿ ಆ ಥಾಟನ್ನು ಹಾಕಿದ್ದೆ ಅಮ್ಮ. ನಾನು ಅಲ್ಲಿವರೆಗೂ ಬಹಳ ಖುಷಿಯಾಗಿ ಬೇರೆ ಬೇರೆ ಥರದ ನಂಗೆ ನಾಟಕ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು. ಚಿತ್ರದಲ್ಲಿ ಅಭಿನಯಿಸಬೇಕು ಅನ್ನೋದು ಆಸಕ್ತಿ ಇತ್ತು. ಅದೆಲ್ಲವೂ ಅಲ್ಲದೆ ನಾನು ಅಮ್ಮನಿಗೆ ಒಟ್ಟಿಗೆ ಸುಮ್ಮನೆ ಅಸಿಸ್ಟ್ ಮಾಡಲಿಕ್ಕೆ ಅಂತ ಹೋಗ್ತಿದ್ದೆ. ಆವಾಗ ಅಮ್ಮ ಕೂಡ್ಸ್ಕೊಂಡು ನನ್ನ ಹೇಳಿದ್ರು, ನಿನ್ನಲ್ಲಿ ಒಂದು ನಿರ್ದೇಶಕನೂ ಇದ್ದಾನೆ, ನೀನು ಅದನ್ನು ಕಲಿಬೇಕು, ನೀನು ಅದನ್ನು ಮಾಡಬೇಕು ಅಂತ ಹೇಳಿದ್ರು. ಅವತ್ತು ಆ ಮಾತು ಹೇಳಿದ್ದಕ್ಕೆ ಐ ಥಿಂಕ್ ನಾನು ಇವತ್ತು ನಿರ್ದೇಶನ ಮಾಡಲಿಕ್ಕಾಯ್ತು ಅಂತ ಅನಿಸುತ್ತೆ. ಆ್ಯಂಡ್ ನಾವು ಇದ್ರ ಬಗ್ಗೆ ಮಾತಾಡಲೇಬೇಕನ್ಸುತ್ತೆ, ಹರಿಕಥಾ ಪ್ರಸಂಗ, ಕ್ರಾನಿಕಲ್ಸ್ ಅಂತ ನಾವೇನು ಹೇಳ್ತೀವಿ, ಬೆಸ್ಟ್ ಫೀಚರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಲ್ಲೆಲ್ಲ ಅದು ಅಂದರೆ ತೆರೆ ಕಂಡಿದೆ ಅನ್ನೋದು ಎಷ್ಟು ಹೆಮ್ಮೆ ಆಗುತ್ತೆ ಅದನ್ನೆಲ್ಲ ನೀವು ನೆನ್ಪು ಮಾಡಿಕೊಂಡಾಗ. ಆ್ಯಂಡ್ ಹೇಗಿತ್ತ ಡೇಸ್, ಯಾಕೆ ಬಂತ ಥಾಟ್ ಅನ್ನೋದು? ಹರಿಕಥಾ ಪ್ರಸಂಗ ಒಂದು ಶಾರ್ಟ್ ಸ್ಟೋರಿ ಆಧಾರಿತ, ಗೋಪಾಲ್ ಕೃಷ್ಣ ಪೈ ಅವರ ಬೇಲಾಡಿ ಹರಿಶ್ಚಂದ್ರ ಅಂತ ಒಂದು ಕತೆ ಆಧಾರಿತ ಅದು. ಅದರಲ್ಲಿ ಯಕ್ಷಗಾನದಲ್ಲಿ ಸ್ತ್ರೀ ವೇಷನ ಗಂಡಸರೇ ಹಾಕೋದು. ಆ ಗಂಡಸರು ಸ್ತ್ರೀ ವೇಷ ಹಾಕಿದಾಗ ಏನೆಲ್ಲ ಆಗುತ್ತೆ ಸರೌಂಡಿಂಗ್ಸ್ನಲ್ಲಿ ಅಂತ, ಆ್ಯಂಡ್ ಇಟ್ ಅನ್ಫೋಲ್ಡ್ಸ್ ಲೈಕ್ ದಟ್, ಅವರ ಪರ್ಸ್ನಲ್ ಲೈಫ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಈ ಒಂದು ಜೆಂಡರ್ ಫ್ಲೂಯಿಡಿಟಿಯ ಬಗ್ಗೆ ಕತೆ ಮಾತಾಡುತ್ತಲ್ಲ, ನನಗದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಾನು ಅದೇ ಟಾಪಿಕ್ ಮೇಲೆ ನನ್ನ ಸ್ಕೂಲ್ನಲ್ಲಿ, ಅಂದರೆ ಫಿಲ್ಮ್ ಸ್ಕೂಲ್ನಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೆ. ನಾನು ಆಗಷ್ಟೇ ಡಾಕ್ಯುಮೆಂಟ್ರಿ ಮುಗಿಸಿ ನಾನು ಬೆಂಗಳೂರಿಗೆ ಬಂದಾಗ ಡಾಕ್ಯುಮೆಂಟ್ರಿ ಹೇಳ್ತಾ ಇದ್ದೆ ನಾನು ಗೋಪಾಲ್ ಕೃಷ್ಣ ಪೈ ಅವರಿಗೆ, ಹೀಗೆ ನಾನು ಮಾಡಿದ್ದೀನಿ ಅಂತ. ಆವಾಗ ಅವ್ರು ತೆಗೆದುಕೊಟ್ರು, ನಾನೊಂದು ಕತೆ ಬರೆದಿದ್ದೀನಿ ನೋಡಿ ಇದೇ ಥರದ್ದು ಅಂತ. ಈ ಒಂದು ಥಾಟ್ ಇದೆ ಅಲ್ಲ, ನಾನು ಬೈನರಿ ಕನ್ಸ್ಟ್ರಕ್ಷನ್ ಏನಿದೆಯಲ್ಲ, ನಾವು ಜೆಂಡರ್ನ ಪುರುಷ ಮತ್ತು ಸ್ತ್ರೀ ಅನ್ನೋ ಒಂದು ಬೈನರಿ ಕನ್ಸ್ಟ್ರಕ್ಷನ್ ಇದೆಯಲ್ಲ, ಅದನ್ನು ದಾಟಿ ನಾವು ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿ ಆ ಥರದ ಕತೆ ಇದು. ಅದಕ್ಕೆ ನಂಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ ಕತೆ ಮಾಡಿದೆ, ಸಿನಿಮಾ ಮಾಡಿದೆ. ಆ ಸಿನಿಮಾ ಬಹಳಷ್ಟು ಫೆಸ್ಟಿವಲ್ಸಿಗೆ ಹೋಯಿತು. ಒಂದು 25-30 ಫೆಸ್ಟಿವಲ್ಸಿಗೆ ಹೋಗಿದೆ. ಬಹಳಷ್ಟು ಕಡೆ ಗೆದ್ದಿದೆ ಸಿನಿಮಾ. ಜಾಫ್ನಾಲ್ ಗೆದ್ದಿದೆ. ನ್ಯೂಯಾರ್ಕ್ನಲ್ಲಿ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ಸ್ನಲ್ಲಿ ಇದನ್ನು ಸ್ಕ್ರೀನಿಂಗ್ ಮಾಡಿದ್ರು. ಬಿಫಿಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಇಂಡಿಯಾ ಕಾಂಪಿಟೇಷನಲ್ಲಿ ಗೆದ್ದಿದೆ. ಸೊ ಹಾಗೆ ಸಾಕಷ್ಟು ಕಡೆ ಅದನ್ನು ಪ್ರದರ್ಶನ ಮಾಡಿದ್ರು.
ನಿಮಗೆ ಆ್ಯಕ್ಟರ್ ಆಗಿ ಇಷ್ಟನಾ ಅಥವಾ ನಿರ್ದೇಶಕಿ ಆಗಿ ಇಷ್ಟನಾ? ಅಂದರೆ ಯಾವುದ್ರಲ್ಲಿ ನೀವು ಜಾಸ್ತಿ ಕಾಣಿಸ್ಕೋಬೇಕಂತ ಇಷ್ಟಪಡ್ತೀರಾ? ನನಗೆ ಎರಡೂ ಇಷ್ಟ. ಐ ಆಮ್ ವೆರಿ ಗ್ರೀಡಿ ದಟ್ ವೇ. ನಿರ್ದೇಶನ ಮಾಡೋದ್ರಲ್ಲಿ ಅದರದ್ದೇ ಆದಂಥ ಒಂದು ಖುಷಿ ಇದೆ. ಆ್ಯಕ್ಟ್ ಮಾಡುವಾಗ ಅದೊಂದು ಬೇರೆಯೇ ಖುಷಿ. ನಾನು ಆ್ಯಕ್ಟ್ರ್ ಆಗಿರೋದ್ರಿಂದ ನನಗನ್ಸುತ್ತೆ ನಾನು ನಿರ್ದೇಶನ ಮಾಡುವಾಗ ಒಂದು ಸ್ವಲ್ಪ ಸ್ಲೈಟ್ ಅಪ್ಪರ್ ಹ್ಯಾಂಡ್ ಸಿಗುತ್ತೆ ನನಗೆ ಅಂತ. ಬಿಕಾಸ್ ನನಗೆ ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಆ್ಯಕ್ಟರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸುಲಭ ಆಗುತ್ತೆ. ಆ್ಯಂಡ್ ಫುಲ್ ಸ್ಟ್ರಿಕ್ಟ್ ಇರ್ತೀರಾ? ಅಂದರೆ ಏನಾದರೂ ನಿರ್ದೇಶನ ಮಾಡಬೇಕಾದ್ರೆ ಸೀನ್ಸ್ ಹಿಂಗೆ ಬರಬೇಕು ಪರ್ಟಿಕ್ಯುಲರ್ ಆ ಥರ? ಹಾಂ, ಪ್ರತಿಯೊಬ್ಬ ನಿರ್ದೇಶಕನೂ ಹಾಗೆ ಇರಬೇಕಾಗುತ್ತೆ. ಇಲ್ದಿದ್ರೆ ನಿಮಗೆ ಒಂದು 25-30 ಜನ, 50 ಜನ, 100 ಜನ ಟೀಮನ್ನು ನೀವು ಮುಂದೆ ಒರೆಸ್ಕೊಂಡು ಹೋಗಬೇಕು, ನಿಮ್ಮ ವಿಷನಿಗೆ ಅಲೈನ್ ಮಾಡ್ಕೋಬೇಕು ಅನ್ನೋ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಲೇಬೇಕಾಗುತ್ತೆ. ಯೂಶಲ್ ಆಗಿ ಅಂದರೆ ಜನರಲ್ ಆಗಿ ಮಾತಾಡೋದು ಅಂತ ಹೇಳಿದ್ರೆ ಈಗಿನ ಮಹಿಳೆಯರ ಬಗ್ಗೆ ಅಥವಾ ಈಗಿನ ಜನ್ರೇಷನ್ ಬಗ್ಗೆ ಮಾತಾಡೋದು ಲಾಟ್ಸ್ ಆಫ್ ಚೇಂಜಸ್ ಇದೆ ಮ್ಯಾಮ್. ಅಂದರೆ ಆಗ ಇದ್ದಂತಹ ಹೆಣ್ಮಕ್ಳಿಗೂ ಈಗ ಎಲ್ಲ ಬೋಲ್ಡ್ ಸ್ಟೆಪ್ ತಗೊಳ್ಳುವಂತಹ ಹೆಣ್ಮಕ್ಳು ಇದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ನೀವು ಎರಡೂ ಥರ ಜನ್ರೇಷನ್ಸ್ನ ನೋಡಿರೋದ್ರಿಂದ ಆಗ ನಮ್ಮದೇ ಒಂದು ಬೌಂಡ್ರೀಸ್ ಇರ್ತಿತ್ತು, ನಾವು ಅಷ್ಟೇ ಕೆಲಸ ಮಾಡ್ತಿದ್ವಿ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹಿಂಜರಿತಿದ್ವಿ. ಈಗ ಹಾಗಲ್ಲ, ಇಂಥದ್ದು ಮಾಡಬೇಕಂದ್ರೆ ಹೆಣ್ಮಕ್ಳು ಅದನ್ನು ಮಾಡಿ ಹೋಗುವಂತಹ ದಿನಗಳು ಈಗ ನಡೀತಿದೆ. ಆಗ ನೀವು ಹೇಗಿದ್ರಿ? ನಿಮ್ಮ ಯಂಗರ್ ಡೇಸಲ್ಲಿ ನೀವು ಬೌಂಡ್ರೀಸ್ ಹಾಕ್ಕೊಂಡಿದ್ರಾ ಅಥವಾ ಬ್ರೇಕ್ ಮಾಡ್ತಿದ್ರ ರೂಲ್ಸ್ನ? ಹೇಗೆ? ಇಲ್ಲ, ಆವಾಗಲೂ ಅದು ಪ್ರತಿಯೊಂದು ಜನ್ರೇಷನಲ್ಲೂ ಪ್ರತಿಯೊಂದು ಹಂತದಲ್ಲೂ ನಾವು ಒಂಚೂರು ಬೌಂಡ್ರಿ ಬ್ರೇಕ್ ಆದಾಗ ಒಂಚೂರು ಮುಂದೆ ಹೋಗೋಕ್ಕಾಗೋದು. ನೆಕ್ಸ್ಟ್ ಜನ್ರೇಷನ್ ಬಂದು ಆ ಬೌಂಡ್ರಿ ಮತ್ತೊಂದು ಚೂರು ಬ್ರೇಕ್ ಮಾಡ್ತಾರೆ, ಮತ್ತೊಂದು ಚೂರು ಮುಂದೆ ಹೋಗ್ತಾರೆ. ಸೊ ಅದೊಂದು ಒಂದು ಪ್ರಾಸೆಸ್, ಅದು ಒಂದು ಮೂವ್ಮೆಂಟ್ ಅದು. ಸೊ ಪ್ರತಿಯೊಂದು ಜನ್ರೇಷನು ನಮ್ಮ ಹಿಂದಿನ ಜನ್ರೇಷನ್ಗಿಂತ ನಾವು ಒಂಚೂರು ಪ್ರೋಗ್ರೆಸ್ ಆಗಿರ್ತೀವಿ, ನಮ್ಮ ಜನ್ರೇಷನ್ಗಿಂತ ನಮ್ಮ ನೆಕ್ಸ್ಟ್ ಜನ್ರೇಷನ್ ಒಂಚೂರು ಪ್ರೋಗ್ರೆಸ್ ಆಗ್ತಾರೆ. ಸೊ ಹಾಗೆ ಅದು ನಿರಂತರವಾಗಿ ನಡೀತಾ ಇರೋವಂಥದ್ದು. ಈಗಿನ ಜನ್ರೇಷನ್ನಿಗೆ ಇದು ಒಳ್ಳೆ ಟೈಮ್. ಅವರಿಗೆ ಏನು ಬೇಕು ಮಾಡುವಂಥ ಪ್ಲ್ಯಾಟ್ಫಾರ್ಮ್ಗಳನ್ನು ಈಗ ಕ್ರಿಯೇಟ್ ಆಗಿದೆ, ಒಂದು ಸೃಷ್ಟಿಯಾಗಿದೆ. ಅವರ ವಾಯ್ಸಿಗೆ, ಅವರ ಒಂದು ಐಡೆಂಟಿಟಿಗೆ ಒಂದು ಏಜೆನ್ಸಿ ಇದೆ, ಮಾತಾಡುವಂಥ ಪ್ಲ್ಯಾಟ್ಫಾರ್ಮ್ಗಳಿದೆ. ಸೊ ಇವಾಗಿನ ಜನ್ರೇಷನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಹೆಣ್ಮಕ್ಳು. ಆ್ಯಂಡ್ ಆಗಿನ ಫಿಲಿಮ್ ಮೇಕಿಂಗ್ ಹೇಗಿರ್ತಿತ್ತು ಅಂದರೆ ಇವಾಗ ನಾವೆಲ್ಲ ಈಗ ಹೇಗೆ ನಡೆಯುತ್ತೆ ಅನ್ನೋದು ನೋಡಿದ್ದೀವಿ. ಬಟ್ ನಂತರ ಯಂಗ್ಸ್ಟರ್ಸ್ ತುಂಬ ಜನ ಅವಾಗ ಹೇಗೆ ಮಾಡ್ತಿದ್ರು, ಅಂದರೆ ನಿಮ್ಮ ತಾಯಿ ಕಾಲದಲ್ಲಿ, ತಂದೆ ಕಾಲದಲ್ಲೆಲ್ಲ ಹೇಗೆ ನಡೀತಿತ್ತು ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನಗಿದೆ. ಹೇಗಿರ್ತಿತ್ತು ಮ್ಯಾಮ್ ಆ ಫಿಲಿಮ್ ಮೇಕಿಂಗ್? ಯಾವ ಥರ ಕ್ಯಾಮ್ರಾಸ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಅಥವಾ ಇವಾಗ ಗ್ರೀನ್ ಮ್ಯಾಟಲ್ಲೇ ಎಲ್ಲ GFX ಹಾಕಿ ಮುಗಿಸ್ಬಿಡ್ತಾರೆ. ಆಗೇನಾದರೂ ಆ ಥರ ಬೇಕು ಅಂದರೆ ಸೆಟ್ ಹೇಗೆ ಹಾಕ್ತಿದ್ರು ಅನ್ನೋದು? ಸಿ ವಿತ್ ಡಿಜಿಟಲ್ ಆದಮೇಲೆ ಕ್ಯಾಮ್ರಾ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ ಬಹಳ ಬದಲಾಗಿದೆ. ಮುಂಚೆ ಫಿಲ್ಮ್ ರೋಲ್ ಹಾಕಿ ಮಾಡ್ತಿದ್ರಲ್ಲ, ನಿಮಗೆ ಒಂದು ಬಿಗ್ಗೆಸ್ಟ್ ಟೆನ್ಷನ್ ಸೆಟ್ನಲ್ಲಿ ಏನು ಅಂತ ಹೇಳಿದ್ರೆ, ರೋಲ್ ಅಂತ ಹೇಳ್ತಿದ್ದಂಗೆ ಫಿಲ್ಮ್ ಕ್ಯಾಮ್ರಾ ರನ್ಔಟ್ ಆಗುತ್ತೆ ಅಂತ. ಮೇಜರ್ ಡಿಫ್ರೆನ್ಸ್ ನಾ ಕಂಡಿದ್ದೆ ಅದರಲ್ಲಿ. ಈಗ ನಾವು ಯಾವತ್ತು ಡಿಜಿಟಲಲ್ಲಿ ಮುಗ್ದೋಗುತ್ತೆ ಅನ್ನೋ ಒಂದು ಟೆನ್ಷನ್ ಇರಲ್ಲ. ಫಿಲ್ಮ್ ಆವಾಗ ಫಿಲ್ಮ್ ಮುಗ್ದೋಗುತ್ತೆ, ಒಂದು ಆ ಫಿಲ್ಮಿನ ಒಂದು ಇದಿರ್ತೈತಲ್ಲ, ಅದು ಮುಗ್ದೋಗುತ್ತೆ ಅನ್ನೋ ಟೆನ್ಷನಲ್ಲಿ ಎಲ್ಲ ಆ್ಯಕ್ಟರ್ಸು, ಡೈರೆಕ್ಷನ್ರು ವರ್ಕ್ ಮಾಡ್ತಿದ್ರು. ಆ ಒಂದು ಪ್ರೆಷರ್ ಡಿಜಿಟಲಿಂದ ಹೊಟ್ಟೋಗಿದೆ. ಆ್ಯಂಡ್ ಇನ್ನು ಟೆಕ್ನಿಕಲಿ ಅಂತ ಮಾತಾಡಿದಾಗ, ಬಿಕಾಸ್ ನೀವು ಡೈರೆಕ್ಟರ್, ಇವಾಗ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಏನು ಬೇಕಾದರೂ ಮಾಡ್ತಾರೆ, ಇಲ್ಲದೆ ಇರೋದೂ ಇದೆ ಅಂತ ತೋರಿಸ್ತಾರೆ. ಸೊ ಆವಾಗ ನೀವು ಅಂದರೆ ಸಿನಿಮಾಗಳನ್ನ ನಿರ್ದೇಶನ ಮಾಡ್ತೀನಿ ಅಂತಂದಾಗ ಚಾಲೆಂಜಿಂಗ್ ಅಂತಂದಿದ್ದು ಯಾವುದು ಅನ್ನೋದು? ಚಾಲೆಂಜಿಂಗ್ ಅಂತ ಹಾಗೆ ಅನ್ನಿಸ್ಲಿಲ್ಲ. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ಥರದ ಚಾಲೆಂಜಸ್ ಬರುತ್ತೆ, ಬೇರೆ ಬೇರೆ ಥರದ ಚೇಂಜಸ್ ಆಗ್ತಾ ಹೋಗುತ್ತೆ, ಬೇರೆ ಬೇರೆ ಥರದ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಏನು, ಮುಂಚೆ ಸೌಂಡ್ ಇರಲಿಲ್ಲ. ಸೊ ಸೌಂಡ್ ಬಂದ ಕೂಡಲೇ ಒಂದು ಥರದ ಇಡಿಯಮ್ ಬದಲಾಯಿತು. ಸೊ ಅದ ನಂತರ ಫಿಲ್ಮ್ ಅಷ್ಟೇ ಇತ್ತು. ಡಿಜಿಟಲ್ ಬರ್ತಾರೆ, ಒಂದು ಥರದ ಇಡಿಯಮ್ ಬದಲಾಯಿತು. ಸೊ ಹಾಗೆ ನಿರಂತರವಾದ ಒಂದು ಪ್ರಾಸೆಸ್ ಅಷ್ಟೇ, ಅದು ಗ್ರೋತ್ ಅಷ್ಟೇ ಅದು. ಆ್ಯಂಡ್ ಈಗ ಪ್ರಾಂಪ್ಟ್ ಎಲ್ಲ ಕೊಡ್ತಾರೆ, ಈಗ ಆ್ಯಕ್ಟರ್ಸಿಗೆ ಹಿಂದೆ ನಿಂತ್ಕೊಂಡು ಪ್ರಾಂಪ್ಟ್ ಕೊಡ್ತಾರೆ. ಆವಾಗ ಪೇಜ್ಗಳಗಟ್ಲೆ ಡೈಲಾಗ್ಸ್ನ ನಾವೇ ಫುಲ್ ಎಲ್ಲ ನೋಡ್ಕೊಂಡು ಹೇಳೋವಂತಹ ಡೇಸ್ ಇತ್ತು. ಸೊ ಇದು ಚೇಂಜಸ್ ಆಗಿದೆ ಅಂತ ಅನ್ಸುತ್ತಾ? ಅಂದರೆ ಅವಾಗ ಟ್ಯಾಲೆಂಟಿಗೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಈಗ ಪ್ರಾಂಪ್ಟಲ್ಲಿ ಹಿಂಗೆ ಮುಗ್ದೋಗುತ್ತೆ ಅನ್ನೋದು. ಟೈಮ್ ಸೇವಿಂಗ್. ಹಾಂ,
ಅದನ್ನು ಹೇಳ್ಬೋದು. ಆದರೆ ನನಗೆ ಆ ಡಿಫ್ರೆನ್ಸು ಬಹಳ ಒಂದು ದೊಡ್ಡ ಡಿಫ್ರೆನ್ಸ್ ಅಂತ ಅನಿಸಲ್ಲ. ಏಕೆಂದರೆ ನಾವು ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾಟಕ ಆ್ಯಂಡ್ ಸಿನಿಮಾ. ಇಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಆ ಪೂರ್ತಿ ಲೈನ್ ಗಟ್ ಮಾಡಿ ಒಂದು ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇರಲ್ಲ. ನಾಟಕದಲ್ಲಿ ಇದ್ದಿರುತ್ತೆ. ಸೊ ನೀವು ಪ್ರಾಂಪ್ಟ್ ಮಾಡಿ ನಾನು ಡಬ್ ಮಾಡ್ತೀನಿ ಅಂದರೆ ನನಗೆ ಅದರಲ್ಲೇನು ಸಮಸ್ಯೆ ಅಂತ ಅನಿಸಲ್ಲ. ಇವಾಗ ಮತ್ತೆ ಹಾಗೆ ಆಗಿದೆ. ಈಗೆಲ್ಲ ಸಿಂಕ್ ಸೌಂಡ್ ಬಂದಮೇಲಿಂದ ನಾವು ಅಷ್ಟನ್ನು ಕಲಿತು ದಿ ಎಂಟೈರ್ ಸೀನ್ ನಾವು ಕಲಿತು ನಾವು ಮಾಡಬೇಕು ಒಂದು ರಿಹರ್ಸ್ಡ್ ಆಗಿ. ಸೊ ಹಾಗಾಗಿ ಅದು ನನಗೆ ಅವಾಗಿನ ಚಾಲೆಂಜ್ ಅಂತಲೂ ಅನಿಸ್ತಿಲ್ಲ. ಇವಾಗ ಸೀರಿಯಲ್ಗಳಲ್ಲಿ ನಿಮ್ಮನ್ನು ನೋಡ್ತಿದ್ದೀವಿ. ಸೊ ಸೀರಿಯಲ್ ಡೈರೆಕ್ಟ್ ಮಾಡಬೇಕಂತ ಏನಾದರೂ ಇದೆಯಾ? ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಹೇಗಾಗುತ್ತೆ ಅಂತ. ಅಂದರೆ ಥಾಟ್ ಅಂತೂ ಅದರಲ್ಲೂ ವಿಲನ್ ಆಗುತ್ತೆ. ಗೊತ್ತಿಲ್ಲ, ಅದ್ರಲ್ಲಿ ಮಾಡಿದ್ರೆ ವಿಲನ್ ಆಗಲ್ಲ. ಡೈರೆಕ್ಷನ್ ಡೈರೆಕ್ಷನ್ ಏನು ಮಾಡ್ತೀನಿ ಅದರಲ್ಲಿ. ಆಮೇಲೆ ಇವೆಲ್ಲ ನಾನು ವಿಲನ್ ಥರನೇ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ರೆ ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ತುಂಬಾ ಸ್ವೀಟ್ ಇದ್ದಾರೆ ಅವರು. ನಾವು ಸೀರಿಯಲ್ ನೋಡಿದಾಗ ಮೋಸ್ಟ್ಲಿ ಸ್ಟ್ರಿಕ್ಟ್ ಇರ್ತಾರೇನೋ ಅನ್ನೋ ಒಂದು ಥಾಟ್ ಪ್ರೊಸೆಸ್ ನಮಗೂ ಬರುತ್ತೆ. ಬಟ್ ಹಾನೆಸ್ಟ್ಲಿ ಇಲ್ಲ, ಶಿ ಇಸ್ ವೆರಿ ಸ್ವೀಟ್ ಪರ್ಸನ್. ಸೊ ಇಲ್ಲಿ ಗೊತ್ತಾಗುತ್ತೆ ನಮಗೆ ಮಾತಾಡಬೇಕಾದ್ರೆ ಅಂತ. ಥ್ಯಾಂಕ್ ಯು. ಆ್ಯಂಡ್ ಈಗ ಸೀರಿಯಲ್ಸ್ ಅಂತ ಬಂದಾಗ ಆಗಿನ ಸೀರಿಯಲ್ಸ್ಗೂ ಈಗಿನ ಸೀರಿಯಲ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಒಂದೇ ಕಾಮನ್ ಫ್ಯಾಕ್ಟರ್ ಅಂದರೆ ಹೆಣ್ಮಕ್ಳು, ಅವರ ಸುತ್ತಮುತ್ತ ನಡೆಯುವಂತಹ ಕಥೆನೇ ಇರುತ್ತೆ. ಸೊ ಆಗ ಕೂಡ ನಿಮ್ಮ ತಾಯಿ ತುಂಬ ಸೀರಿಯಲ್ಸ್ಗಳಲ್ಲಿ ಮಾಡ್ದಂಥವ್ರು, ನೀವು ಮಾಡ್ದಂಥವ್ರು. ಸೊ ಆವಾಗಿನ ಸೀರಿಯಲ್ಸ್ ಹೇಗಿರ್ತಿತ್ತು ಅನ್ನೋದು ಮ್ಯಾಮ್, ಅಂದರೆ ಕತೆಗೆ ತುಂಬ ಪ್ರಾಮುಖ್ಯತೆ ಇರ್ತಿದ್ದಂತಹ ದಿನಗಳವು. ಸೊ ಹೇಳಿ. ಹೌದು, ಆವಾಗ ತುಂಬ ಹ್ಯೂಮನ್ ಕತೆಗಳನ್ನ ಆರಿಸ್ಕೊಂಡು ಮಾಡ್ತಿದ್ವಿ. ಬಹಳಷ್ಟು ಮಿಡಲ್ ಕ್ಲಾಸ್ ಕತೆಗಳು, ಆ ಮಿಡಲ್ ಕ್ಲಾಸ್ನಲ್ಲಿ ಆಗುವಂಥ ಸ್ಟ್ರಗಲ್ಸು, ಅದನ್ನೆಲ್ಲ ಹೇಗೆ ಒಂದು ಹೆಣ್ಮಗಳು ಓವರ್ಕಮ್ ಮಾಡ್ತಿದ್ಲು ಅಂತ. ಒಂದು ಒಳ್ಳೆಯ ವಿಷಯ ಏನಾಗಿದೆ ಅಂತ ಹೇಳಿ, ಟೆಲಿವಿಷನ್ ಬಂದ ಮೇಲೆ ಟೆಲಿವಿಷನ್ ಒಂದು ಏಜೆನ್ಸಿ ಕೊಟ್ಟಿದೆ ಹೆಣ್ಮಕ್ಳಿಗೆ. ನಮ್ಮ ಕತೆಗಳನ್ನು, ನಮ್ಮ ಸ್ಟ್ರಗಲ್ಸ್ಗಳನ್ನು ಇನ್ನೂ ಜಾಸ್ತಿಯಾಗಿ ಮನೆ ಮನೆಗೆ ತಲುಪೋ ಹಾಗೆ ಮಾಡಿದೆ. ಅದು ಆವಾಗಿನ ಕತೆಗಳು ಮಾಡ್ತಾಯಿತ್ತು, ಇವಾಗಿನ ಕತೆಗಳು ಮಾಡ್ತಾಯಿತ್ತು. ಇವಾಗಲೂ ಬಹಳ ಆಸ್ಪಿರೇಷ್ನಲ್ ಆಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅದನ್ನು. ಆವಾಗ ರಿಯಾಲಿಟಿಗೆ ಹತ್ತಿರವಾಗಿ ತೊಗೊಂಡು ಹೋಗ್ತಾ ಇದ್ರು. ಆ್ಯಂಡ್ ಇವಾಗ ಸೀರಿಯಲ್ಸಿಂದ ಕೂಡ ಸಾಕಷ್ಟು ಜನ ಇನ್ಸ್ಪೈರ್ ಆಗಿ ಬಿಸ್ನೆಸ್ ಮಾಡೋದು, ಅಥವಾ ಇಲ್ಲ ನಾವು ಇವ್ರ ಥರ ಫೈಟ್ ಮಾಡಬೇಕು, ಇದನ್ನೆಲ್ಲ ಓವರ್ಕಮ್ ಮಾಡಬೇಕು, ಈ ಥರ ಕೂಡ ಕಲಿತಾ ಇರ್ತಾರೆ. ಸೊ ಅಂದರೆ ಈಗ ಒಂದು ಪಾತ್ರ ಒಂದು ಮನುಷ್ಯನಿಗೆ ಅಷ್ಟು ಹತ್ತಿರ ಮಾಡುತ್ತೆ ಅನ್ನೋದಾದರೆ, ಆ್ಯಂಡ್ ರಿಯಲ್ ಲೈಫ್ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ. ಇವಾಗ ನೀವು ಸೀರಿಯಲಲ್ಲಿ ಹೇಗೆ ಕಾಣಿಸ್ಕೊಳ್ತೀರ, ರಿಯಲ್ ಲೈಫಲ್ಲೂ ಹಾಗೆ ಇರ್ತೀರಾ ಅಂತ ಕೂಡ ಇರುತ್ತೆ. ಅದು ಇಂಪ್ಯಾಕ್ಟ್ ಆಗುತ್ತಾ? ಅಂದರೆ ಆನ್ ಸ್ಕ್ರೀನ್ ಇರುವಂಥ ಒಂದು ಪಾತ್ರಗಳು ರಿಯಲ್ ಲೈಫಲ್ಲಿರುವಂತಹ ಜನಗಳಿಗೆ ಇಂಪ್ಯಾಕ್ಟ್ ಮಾಡುತ್ತಾ? ಡೆಫಿನೆಟ್ಲಿ ಎಸ್. ಈ ಮೀಡಿಯಮೇ ಅಂಥದ್ದು. ನಾವು ಅಂಥ ಸ್ಟ್ರಾಂಗ್ ಆಗಿ ನಾವು ಏನು ಹೇಳಕ್ಕೆ ಹೊರಟಿದ್ದೀವೋ ಅದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಯಾಕೆ ಅಂದರೆ ನಾವು ಪ್ರತಿದಿನ ಅದನ್ನು ನೋಡ್ತಾ ಇರ್ತೀವಿ. ಪ್ರತಿದಿನ ನಮ್ಮ ಮನೆಯಲ್ಲೇ ಟಿ ವಿ ನೋಡ್ತಾ ಇರ್ತೀವಿ. ನಮಗೆ ಇವ್ರುಗಳು ಯಾರು ಪಾತ್ರ ಆಗಲ್ಲ, ನಮ್ಮನೇ ಒಂದು ಕ್ಯಾರೆಕ್ಟರ್ ಆಗಿ ಇರ್ತಾರೆ. ನೀವು ಯಾರನ್ನೇ ಇಂದ್ರಾಣಿ ಒಂದು ಪಾತ್ರ ಅಂತ ಆಗಲ್ಲ. ಇಂದ್ರಾಣಿ ನಮ್ಮದೇ ಪಕ್ಕದ ಮನೆ, ಓಕೆ, ನನ್ನ ಚಿಕ್ಕಮ್ಮನ ಸೊಸೆ, ಆ ಥರ ಒಂದು ರಿಲೇಟ್ ಮಾಡ್ಕೊಂಡು ಹೇಳ್ತಿರ್ತಾರೆ, ಎಲ್ಲರೂ ಮಾತಾಡ್ತಾರೆ. ಸೊ ಹಾಗಾಗಿ ಆ ಪಾತ್ರಗಳು ಅವರ ಸ್ಟ್ರಗಲ್ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಪಲ್ಲವಿಯ ಸ್ಟ್ರಗಲ್, ಗಂಡ ಸರಿಯಾಗಿಲ್ಲ, ಅತ್ತೆ ಸರಿಯಾಗಿಲ್ಲ, ಬಹಳಷ್ಟು ಜನಕ್ಕೆ ತಟ್ಟತ್ತದು. ಅಂದರೆ ಅವ್ರ ಲೈಫಲ್ಲೂ ಇದೆಲ್ಲ ನಡೀತಿರ್ಬೋದು. ಹೌದು. ಆ್ಯಂಡ್ ಎಂಥ ಪ್ರೋಗ್ರೆಸಿವ್ ಸ್ಟೆಪ್ ತಗೋತಾಳೆ ಪಲ್ಲವಿ ಬಿಗಿನಿಂಗಲ್ಲಿ. ನನ್ನ ಗಂಡನ ಬಿಟ್ಟು ಅವ್ನು ಸರಿಯಾಗಿಲ್ಲ ನನ್ನ ಆ ಪಾಯಿಂಟು ಎಲ್ಲರಿಗೂ ಇಂಪ್ರೆಸ್ ಆಗುತ್ತೆ. ಆದರೂ ನಿಮ್ಮ ಪಾತ್ರ ತುಂಬ ಚೆನ್ನಾಗಿದೆ ಮ್ಯಾಮ್. ಬಿಕಾಸ್ ನಾವು ನೋಡಿದಾಗ ಮಗನ ಹತ್ರನೇ ಒಂದು ಶೇಡು, ಸೊಸೆ ಹತ್ರನೇ ಒಂದು ಶೇಡು. ಅಂದರೆ ಮಗನ ಹತ್ರ ಫುಲ್ ವಿಲನ್ನು, ಈ ಕಡೆ ಸೊಸೆ ಹತ್ರ ಏನೋ ತುಂಬ ಸಾಫ್ಟ್ ಅನ್ನೋ ಥರ. ಆ್ಯಂಡ್ ಅಂದರೆ ಇವಾಗ ಹಿಂಗೆ ಚೇಂಜ್ ಆಗಬೇಕು ಅಂದರೆ ಕ್ಯಾಮ್ರಾ ಮುಂದೆ ಆಗಿರ್ಬೋದು, ಅಥವಾ ಜನ ನೋಡಿದವ್ರಿಗೂ ಕೂಡ 2 ಶೇಡ್ಸ್ ಅಂತ ಅನ್ನಿಸ್ಬೇಕು ಅಂದಾಗ ನೀವು ಹೇಗೆ ಪ್ರಿಪೇರ್ ಮಾಡ್ಕೊಂಡಿರ್ತೀರಾ? ನಿಮ್ಮ ಮೈಂಡ್ ಸೆಟ್ಟಲ್ಲಿ ಏನು ಓಡ್ತಾ ಇರುತ್ತೆ ದಟ್ ಹಿಂಗೆ ಚೇಂಜ್ ಆಗಬೇಕಲ್ಲ ನನ್ನ ಪಾತ್ರ, ಇಲ್ಲಿ ಸ್ವೀಟ್ ಆಗಬೇಕು, ಸಡನ್ನಾಗಿ ಕಾಮಿಡಿ ಜಾನರಿಗೆ ಶಿಫ್ಟ್ ಆಗಬೇಕು, ಸಡನ್ನಾಗಿ ವಿಲನ್ ಆಗಬೇಕು, ಹೇಗೆ ಪ್ರಿಪೇರ್ ಆಗ್ತೀರಾ ಅಂತ? ಆ ಪ್ರಿಪ್ರೇಷನ್ ಫಸ್ಟು ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಚಾನಲ್ನ ಅಷ್ಟೊಳ್ಳೆ ಬ್ರೀಫಿಂಗ್ ಸಿಗುತ್ತೆ ನಮಗೆ ಅಂತ. ಸೊ ಹಾಗಾಗಿ ನಮ್ಮ ಪಾತ್ರ ಹೇಗೆ ಈ ಸಡನ್ ಶಿಫ್ಟ್ ಆಗುತ್ತೆ ಅನ್ನೋ ಬ್ರೀಫಿಂಗ್ ನನಗೆ ಸಿಕ್ಕಿತ್ತು ಫಸ್ಟೇ. ಸೊ ಹಾಗಾಗಿ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡೆ. ನಮ್ಮೆಲ್ಲರಿಗೂ ಪಾತ್ರ ಆಗಿ ಅಥವಾ ನಿಜ ಜೀವನದಲ್ಲಿ ನಮ್ಮದೊಂದು
ಒಂದು ಒಂದು ಭಾವನೆ, ಒಂದು ಸ್ಥಾಯಿ ಭಾವ ಇರ್ತದೆ. ಅದನ್ನು ನಾವು ಹಿಡ್ಕೊಂಡ್ರೆ ಪಾತ್ರದಲ್ಲಿ ಈ ಪಾತ್ರ ಹೀಗೇ ಬಿಹೇವ್ ಮಾಡುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮಗೆ ಬಹಳ ಸುಲಭವಾಗಿ ಪಾತ್ರದಲ್ಲಿ ಆ ವೇರಿಯೇಷನ್ಸ್ ತರಲಿಕ್ಕಾಗುತ್ತೆ. ನನಗೆ ಗೊತ್ತು ಇಂದ್ರಾಣಿ ಹೀಗೆ ಇರೋದು ಅಂತ. ಇಂದ್ರಾಣಿ ಮ್ಯಾನಿಪುಲೇಟಿವ್ ಅಲ್ಲ, ಆದರೂ ಮಗನ ಹತ್ರ ಒಂಥರ, ಸೊಸೆ ಹತ್ರ ಒಂಥರ, ಅವಳಿಗೆ ಏನೋ ಬೇರೆಯೇ ಒಂದು ಅಜೆಂಡಾ ನಡೀತಾ ಇರುತ್ತೆ. ಸೊ ಆ ಎಲ್ಲವನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ, ಆ ಎಲ್ಲವನ್ನು ಕನ್ವಿನ್ಸಿಂಗ್ ಆಗಿ ಪೋರ್ಟ್ರೇ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಆ ಥರದ ಒಂದು ಅವಳ ಮೈಂಡ್ ಸ್ಟೇಟ್ ಆಫ್ ಮೈಂಡ್ ಏನು ಅಂತ ನಾನು ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಮಾಡ್ಬೋದು. ಆ್ಯಂಡ್ ಈಗ ಸೀರಿಯಲ್ಸ್ ತುಂಬ ದಿನಗಳ ಕಾಲ ನಡೆಯೋದ್ರಿಂದ ಸಾಕಷ್ಟು ಅಂದರೆ ನಾವು ಈ ಹಿಂದೆ ಕೇಳಿರೋದು ಆ್ಯಕ್ಟರ್ಸ್ ಹೇಳಬೇಕಾದ್ರೆ ನೆಗೆಟಿವ್ ಪಾತ್ರ ಮಾಡಬೇಕಾದ್ರೆ ಅದು ನಮ್ಮ ರಿಯಲ್ ಲೈಫ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಬಿಕಾಸ್ ನಾವು ಆ ಝೋನಲ್ಲೇ ಇರ್ತೀವಿ, ಅದನ್ನೇ ಕ್ಯಾರಿ ಮಾಡ್ತಿರ್ತೀವಿ. ಹೌದಾ, ನಿಜವಾಗ್ಲೂ ಆ ಥರ ಇಂಪ್ಯಾಕ್ಟ್ ಆಗುತ್ತಾ? ಡೆಫಿನೆಟ್ಲಿ ಎಸ್. ಯಾಕೆಂದರೆ ನಾವಷ್ಟು 8 ಗಂಟೆ ಕಾಲ 10 ಗಂಟೆ ಕಾಲ ಒಂದೇ ಒಂದು ಫೋಕಸ್ಡ್ ಆಗಿರ್ತೀವಿ. ನಮಗಿಷ್ಟೇ ಹೀಗೆ ನಾವು ಎಕ್ಸ್ಪ್ರೆಸ್ ಮಾಡೋದು, ಇಷ್ಟು ಸಿಟ್ಟು, ಇಷ್ಟು ಕ್ರೌರ್ಯ ನಮ್ಮಲ್ಲಿ ನಾವು ತಂದ್ಕೊಂಡು ನಾವು ಅಭಿನಯ ಮಾಡ್ತಾ ಇರ್ತೀವಿ. ಅದು ತುಂಬಾ ಕಷ್ಟ ನಮಗೆ, ತುಂಬಾ ಇಟ್ ಡ್ರೈನ್ಸ್ ಆರ್ ಎನರ್ಜಿ. ಸೊ ಅದು ಡೆಫಿನೆಟ್ಲಿ ನಮಗೆ ಎಫೆಕ್ಟ್ ಆಗುತ್ತೆ. ಸೀರಿಯಲ್ಗಳಲ್ಲಿ ನಮಗೆ ಒಂದು ಸಣ್ಣ ಬ್ಯಾಲೆನ್ಸ್ ನಾವೇ ಕಂಡ್ಕೋತೀವಿ ಆ್ಯಸ್ ಆ್ಯಕ್ಟರ್ಸ್. ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಆ್ಯಕ್ಟರ್ಸಿಗೆ ಸಂಪೂರ್ಣವಾಗಿ ಡೆಡಿಕೇಟ್ ಮಾಡಿದಾಗ ಅವ್ರಿಗೆ ಅದರಿಂದ ಹೊರಗೆ ಬರೋಕ್ಕೆ ಸಹ ಕಷ್ಟ ಆಗುತ್ತೆ. ನೀವು ಸೀನಿಯರ್ ಆ್ಯಕ್ಟರ್ ಇರೋದ್ರಿಂದ ಸೊ ನೀವು ಹೇಗೆ ಮೈಂಡ್ನ ಪ್ರಿಪೇರ್ ಮಾಡಿ ಇಟ್ಕೋತೀರದು ನಂಗೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಥರ? ನಾವು ಅದನ್ನು ಬಹಳ ಕಾನ್ಷಿಯಸ್ ಆಗಿ ಪ್ರತಿನಿತ್ಯ ಮಾಡಬೇಕು. ಶೂಟಿಂಗ್ ಮುಗಿದ ಮೇಲೆ ಓಕೆ ಈಗ ಮುಗೀತು, ಇಂದ್ರಾಣಿ ಮನೆಗೆ ಬರಲ್ಲ, ಅನನ್ಯ ಸೆಟ್ಟಿಗೆ ಹೋಗಲ್ಲ, ಆ ಡಿವೈಡ್ ಮಾಡ್ಕೋಬೇಕು. ಸೆಟ್ಟಿಗೆ ಹೋದಾಗ ನಾನು ಇಂದ್ರಾಣಿ ಥರನೇ ಬಿಹೇವ್ ಮಾಡಬೇಕು. ಪಾತ್ರ ಓದಿದಾಗ ಕ್ಯಾಮ್ರಾ ಆನ್ ಆದಾಗ ನಾನು ಇಂದ್ರಾಣಿನೇ ಆಗಿರಬೇಕು. ಕೆಲವು ಸಲ ಏನಾಗುತ್ತೆ, ಇದು ರಿವರ್ಸ್ ಕೂಡ ಆಗುತ್ತೆ. ಕೆಲವು ಸಲ ನಾನು ಎಷ್ಟು ಇದಾಗಿ ಮಾತಾಡಿರ್ತೀನಿ ಅಂದರೆ ಮೇಡಮ್ ಇಂದ್ರಾಣಿ ಕಾಣ್ತಾನೆ ಇಲ್ಲ, ಸೊ ಹಾಗೂ ಆಗುತ್ತೆ. ಕೆಲವು ಸಲ ವೈಸ್ ವರ್ಸನೂ ಆಗುತ್ತೆ. ಕೆಲವು ಸಲ ಮನೇಲಿ ನಾನೇನೋ ನನಗೆ ಗಂಡನ ಹತ್ರ ಜಗಳ ಮಾಡ್ಬೇಕು, ನನಗೆ ಒಂದ್ಸಲ ಅನ್ಸುತ್ತೆ ಅಯ್ಯೋ ನನಗೆ ಇಂದ್ರಾಣಿ ಥರ ಮಾಡ್ತೀನಿ ಅಲ್ವಾ, ಹಾಗೇನೂ ಆಗುತ್ತೆ. ಅವಾಗ ಹೇಳಲ್ವಾ ಮಮ್ಮಿ ಇಂದ್ರಾಣಿ ಥರ ಚೇಂಜ್ ಆಗಿಬಿಟ್ಟಿದ್ದೀರಾ? ಹೇಳ್ತೀನಿ. ನಾನು ಮೈ ಹಸ್ಬೆಂಡ್ ಇಸ್ ವೆರಿ ಸಪೋರ್ಟಿವ್. ಸೊ ಇದನ್ನೆಲ್ಲ ಹೇಳಿ ನಾನು ಜೋಕ್ ಮಾಡ್ತಾ ಇರ್ತೀನಿ ಅದರಲ್ಲಿ. ಓಕೆ, ಇನ್ನು ಅಂದರೆ ಪೇರೆಂಟಿಂಗ್ ಅಂತ ಬಂದಾಗ ಸಾಕಷ್ಟು ಜನ ಹೆಣ್ಮಕ್ಳು ಇವತ್ತಿಗೂ ಕೂಡ ಅವರನ್ನು ಅವರು ಕಂಡ್ಕೊಳ್ತಾ ಇದ್ದಾರೆ. ಹೇಗೆ ನಾವು ರೇಸ್ ಮಾಡಬೇಕು ಮಕ್ಕಳನ್ನು, ವರ್ಕ್ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು. ಯಾಕಂದರೆ ಇಂಥ ಬೆಂಗಳೂರಿನಲ್ಲಿ ಒಬ್ಬರೇ ಕೆಲಸ ಮಾಡ್ತಾರೆ ಅಂದರೆ ಜೀವನ ಸಾಗೋದು ಕಷ್ಟ ಇದೆ. ಇಬ್ಬರೂ ಕೂಡ ಗಂಡ ಹೆಂಡತಿ ಇಬ್ಬರೂ ಕೂಡ ಕೆಲಸ ಮಾಡಿ ಮಕ್ಕಳನ್ನ ಇವಾಗ ಎಜುಕೇಷನ್ಗೆ ಅಂತ ಕಳಿಸ್ಬೇಕಂದ್ರೆ ಒಂದಷ್ಟು ದುಡ್ಡು ಇಟ್ಕೊಂಡಿರ್ಬೇಕು. ಸೊ ನಿಮ್ಮ ಟಿಪ್ಸ್ ಏನಾಗಿರುತ್ತೆ ಇವತ್ತಿನ ಮಹಿಳೆಯರಿಗೆ, ಅಂದರೆ ಕೆಲ್ಸಕ್ಕೆ ಹೋಗುವಂತಹ ಮಹಿಳೆಯರಿಗೆ, ಕೆಲ್ಸಕ್ಕೆ ಹೋಗದೆ ಮನೇಲೆ ಕಷ್ಟಪಡ್ತಿರುವಂತಹ ಮಹಿಳೆಯರಿಗೆ, ಅಥವಾ ಚಿಕ್ಕದಾಗಿ ಉದ್ಯಮ ಸ್ಟಾರ್ಟ್ ಮಾಡಿರುವಂಥವ್ರಿಗೆ ಏನು ಹೇಳ್ತಾರೆ ಮ್ಯಾಮ್ ಪೇರೆಂಟಿಂಗ್ ಬಗ್ಗೆ? ಈ ಪೇರೆಂಟಿಂಗ್ ಅನ್ನೋದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ನೀವು ಕೇಳಿದ್ದು. ನಾನಿಲ್ಲಿ ಒಂದು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಬರೀ ಹೆಣ್ಮಕ್ಳಿಗಷ್ಟೇ ಟಿಪ್ಸ್ ಕೊಡೋದಲ್ಲ, ಇಲ್ಲಿ ಗಂಡ್ಮಕ್ಳು ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಅಂದರೆ ನಾವು ಒಂದು ಸಮಾಜನ ಕಟ್ಟಬೇಕಾದ್ರೆ ಈಕ್ವಾಲಿಟಿ ಅಂತ ನಾವೆಲ್ಲ ಇದು ಮಾಡಬೇಕಾದ್ರೆ ಆ ಈಕ್ವಾಲಿಟಿ ಮನೆಯಲ್ಲೂ ಕಾಣಬೇಕು. ಓಕೆ, ಹೆಂಡತಿ ದುಡ್ದು ಬಂದಾಗ ಸಪೋರ್ಟಿಗೆ ಗಂಡ ನಿಂತ್ಕೋಬೇಕು, ಗಂಡ ದುಡ್ದು ಬಂದಾಗ ಸಪೋರ್ಟಿಗೆ ಹೆಂಡತಿ ನಿಂತ್ಕೋಬೇಕು. ಆವಾಗ ದಟ್ ಈಸ್ ದ ಟ್ರೂ ವಿಕ್ಟ್ರಿ ಆಫ್ ವುಮೆನ್ಸ್ ಡೇ ಅಂತ ನಾನು ಹೇಳ್ತೀನಿ. ಇಲ್ಲಿ ಒಂದು ಸಿಸ್ಟಮಿಕ್ ಆಗಿ ನಾವು ನೋಡಿದಾಗ ಅವರಿಗೂ ನಾವು ಆ ಸ್ಪೇಸ್ ಕೊಟ್ಟಿಲ್ಲ. ಗಂಡು ಮಕ್ಕಳಿಗೂ ಅವರ ಟೆಂಡರ್ನೆಸ್ಸು, ಅವರ ಒಳಗಿರೋ ಒಂದು ಸಾಫ್ಟ್ ನೇಚರ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಸ್ಪೇಸ್ ಕೊಟ್ಟಿಲ್ಲ. ಹಾಗೆ ಹೆಣ್ಮಕ್ಳಿಗೂ ತುಂಬ ಬರ್ಡನ್ ಆಗ್ತಾಯಿದೆ. ಅದನ್ನೂ ಮಾಡಿ ಇದನ್ನೂ ಮಾಡಿ ಮನೆಯೂ ನೋಡಿಕೊಂಡು ತುಂಬ ಜಾಸ್ತಿ ಅವರು ಅದನ್ನೆಲ್ಲ ಬರ್ಡನ್ ತೊಗೋತಾ ಇದ್ದಾರೆ. ಸೊ ಆ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದು ಮನೇಲಿ ಇಬ್ಬರೂ ಕ್ರಿಯೇಟ್ ಮಾಡಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನು ಈಗ ಅಂದರೆ ಮಕ್ಕಳು ತುಂಬ ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ. ಆ್ಯಂಡ್ ಸ್ಕೂಲಲ್ಲಿ ಇವಾಗಿನ ಕಲಿಕೆನೇ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗಿದೆ. ಸೊ ಮಕ್ಕಳನ್ನ ಒಂದು ರೀತಿಯಲ್ಲಿ ಅಂದರೆ ಇವಾಗ ನಾವು ಈ ಹಿಂದೆ ನಮ್ಮ ಜನ್ರೇಷನ್ ನಮ್ಮ ಪೇರೆಂಟ್ಸ್ ಜನ್ರೇಷನ್ ಹೇಗೆ ನಮ್ಮನ್ನು ಬೆಳೆಸ್ಕೊ ಬಂದಿದ್ದಾರೆ ಆ ಥರ ಅಪ್ಬ್ರಿಂಗಿಂಗ್ ಈಗ ನಾವು ತುಂಬ ಕಡಿಮೆ ನೋಡ್ತಿದ್ದೀವಿ. ನಿಮ್ಗೇನು ಅನಿಸುತ್ತೆ ಮ್ಯಾಮ್, ಈಗ ಒಂದು ಅಪ್ಬ್ರಿಂಗಿಂಗ್ ಅಂತ ಬಂದಾಗ ಒಂದು ಚೈಲ್ಡ್ಸ್ ಲೈಫಲ್ಲಿ ಈ ಟ್ರಾಮಾ ಅನ್ನೋದೆಲ್ಲ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಸೊ ಆ ಅಪ್ಬ್ರಿಂಗಿಂಗ್ ಹೇಗಿರಬೇಕು ಅನ್ನೋದು ನನಗೆ ಮಕ್ಕಳ ಅಪ್ಬ್ರಿಂಗಿಂಗು
ನಮ್ಮ ಜನ್ರೇಷನ್ದೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಯಾಕೆ ಅಂದರೆ ನಮ್ಮ ಜನ್ರೇಷನಲ್ಲಿ ಅಜ್ಜ ಅಜ್ಜಿ ಎಲ್ಲರೂ ಇದ್ರು. ಏನೋ ಸಂಜೆ ಸ್ಕೂಲಿಂದ ಬಂದಮೇಲೆ ಅಜ್ಜಿ ಏನೋ ಒಂದು ಕತೆ ಹೇಳೋರು, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕತೆ ಹೇಳೋರು. ಒಂದು ಶಿಸ್ತಿತ್ತು. ನಾವು ಬಂದ ಕೂಡಲೇ ಏನೋ ನಮ್ಮದೇ ಆದೊಂದು ರೊಟೀನ್ ಇತ್ತು. ಏನೋ ಒಬ್ಬೊಬ್ರು ಮನೇಲಿ ಒಂದೊಂಥರ ದೇವ್ರಿಗೆ ದೀಪ ಹಚ್ಚಿ ಕಾಲು ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಹೋಮ್ವರ್ಕ್ ಮಾಡೋದು, ಆಮೇಲೆ ಅಜ್ಜಿ ಅದೇನೋ ಒಂದು ಕತೆ ಹೇಳೋದು. ಆ ಥರದ ಒಂದು ಬಾಂಡಿಂಗ್ ಇದೆ ನೋಡಿ, ಅದು ತುಂಬ ಮುಖ್ಯ ಅನಿಸುತ್ತೆ ಮಕ್ಕಳಿಗೆ. ಆ್ಯಂಡ್ ಅದು ಬೆಳೆದಾಗ ಮಕ್ಕಳು ತುಂಬ ಗ್ರೌಂಡೆಡ್ ಆಗಿ ಬೆಳೀತಾರೆ. ಓಕೆ, ಈ ಟ್ರಾಮಾ ಅನ್ನೋದೆಲ್ಲ ಇದ್ದಿದೆ ಎಲ್ಲರ ಜೀವನದಲ್ಲೂ. ಆದರೆ ನಾವು ಆ ಟ್ರಾಮಾನ ಹೇಗೆ ಅರ್ಥ ಮಾಡ್ಕೋತೀವಿ, ಹೇಗೆ ಅದರಿಂದ ರೆಸಿಲಿಯಂಟ್ ಆಗ್ತೀವಿ ಅನ್ನೋದು ಈ ಅಪ್ಬ್ರಿಂಗಿಂಗಿಂದನೇ ಆಗುತ್ತೆ. ಯಾಕೆಂದರೆ ಅವಾಗ ಸೆಕ್ಯೂರಿಟಿ ಇರುತ್ತೆ, ಒಂಥರದ ಎಮೋಷ್ನಲ್ ಸೆಕ್ಯೂರಿಟಿ ಮಕ್ಕಳಿಗೆ. ಸೊ ನನಗೆ ಒಂದು ಸಂಪೂರ್ಣವಾಗಿ ಬೆಳಿಬೇಕು ಮಕ್ಕಳು ಅನ್ನೋದೇ ಆಸೆ. ಆ್ಯಂಡ್ ಈಗ ವರ್ಕಿಂಗ್ ವುಮೆನ್ಸ್ ಅಂತ ಬಂದಾಗ ಆಫೀಸಿಗೆ ಹೋಗ್ತಾರೆ, ಮನೆಯವ್ರಿಗೆ ಟೈಮ್ ಕೊಡೋಕೆ ಆಗ್ತಿರಲ್ಲ, ಆ್ಯಂಡ್ ಮಕ್ಕಳಿಗೂ ಕೂಡ ಟೈಮ್ ಕೊಡೋದಕ್ಕೆ ಆಗ್ತಿರಲ್ಲ. ಅಂದರೆ ಬರ್ತಾರೆ, ಟಯರ್ಡ್ ಆಗಿರ್ತಾರೆ, ಹೋಮ್ವರ್ಕ್ ಮಾಡಿದ್ರ ಕೆಲವ್ರು ಕೇಳೋದು ಇಲ್ಲ. ಈ ಥರ ಇದ್ದಾಗ, ಅಂದರೆ ಈ ಥರ ಸಿಚುಯೇಷನ್ಸ್ ಇದ್ದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನೀವು ಹೇಳ್ತೀರಾ? ನಾನು ಆಗಲೇ ಹೇಳ್ದಂಗೆ ಇದು ಪಾಪ ಬರೀ ಹೆಣ್ಮಕ್ಳದ್ದು ಒಂದೇ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಇದು ಎಲ್ಲರ ರೆಸ್ಪಾನ್ಸಿಬಿಲಿಟಿನೂ ಹೌದು. ಸೊ ಅದ್ರಲ್ಲಿ ತಂದೆಯೂ ಅಷ್ಟೇ ಇನ್ವಾಲ್ವ್ ಆಗಿ ಮಗುನ ಬೆಳೆಸ್ಬೇಕು, ಅಜ್ಜ ಅಜ್ಜಿ ಎಲ್ಲರೂ. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಹೆಣ್ಮಕ್ಳು ಕೂಡ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡಲೇಬೇಕು. ಅದನ್ನ ಮಾಡ್ಕೊಂಡ್ಮೇಲೆ ನಾವು ಏನೋ, ಬಿಕಾಸ್ ದಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಮಗು ಮಾಡ್ಕೋತೀರಾ ಅಂತ ಹೇಳಿದ್ರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವು ಅದಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ನೀವು ಮಾಡಬೇಕು. ಆ್ಯಂಡ್ ಈಗ ಅಂದರೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಅವರದ್ದೇ ಆದಂತಹ ಒಂದಷ್ಟು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಕಡೆ ಅವ್ರ ಹಸ್ಬೆಂಡಿಂದ ಸಪೋರ್ಟ್ ಸಿಗ್ತಿರ್ಲಿಲ್ಲ, ಅಥವಾ ಫ್ಯಾಮಿಲಿಯಿಂದ ಸಿಗ್ತಾ ಇರಲ್ಲ, ಅವ್ರಿಗೇನೋ ಒಂದು ಬಿಸ್ನೆಸ್ ಮಾಡಬೇಕು, ಈ ರೀತಿಯಾಗಿ ಇದ್ದಾಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತಿದ್ದವ್ರಿಗೆ ಧೈರ್ಯ ಸಾಕಾಗ್ತಾ ಇರಲ್ಲ. ಸಾಕಷ್ಟು ಜನ ಹೆಣ್ಮಕ್ಳು ಹಿಂದೇಟಾಗ್ತಾ ಇರ್ತಾರೆ, ಮಾಡಿದ್ರೆ ವರ್ಕೌಟ್ ಆಗುತ್ತೋ ಇಲ್ವೋ, ಜನ ಏನು ಅಂದ್ಕೊಳ್ತಾರೋ, ಅಂಥವ್ರಿಗೆ ನೀವೇನಾದರೂ ಹೇಳ್ಬೋದು ಅನ್ನೋದಾದರೆ? ಇವಾಗಿನ ಕಾಲದಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಈಸ್ ಅ ಮಸ್ಟ್. ಓಕೆ, ನಾವೆಲ್ಲರೂ, ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಫಿನಾನ್ಷಿಯಲಿ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಬಾರ್ದು. ಯು ಹ್ಯಾವ್ ಟು ಬಿ ವರ್ಕಿಂಗ್ ಇನಫ್ ಟು ಗೆಟ್ ಯುವರ್ ಬೇಸಿಕ್ಸ್ ರೈಟ್. ನಿಮಗೆ ಯಾವುದು ಬೇಸಿಕ್ ಅನಿಸುತ್ತೋ ಅದು ನಿಮಗೆ ನಿಮ್ಮ ದುಡಿಮೆಯಿಂದ ಬರೋಷ್ಟು ಶಕ್ತಿ ನಿಮಗಿರಬೇಕು. ಇಲ್ಲೇನಾಗುತ್ತೆ ಗೊತ್ತಾ, ಅನ್ಫಾರ್ಚುನೇಟ್ಲಿ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಆ ಧೈರ್ಯ ಇರಲ್ಲ. ಆ ಧೈರ್ಯ ಹುಟ್ಟಿನಿಂದನೂ ಅವ್ರ ಮನೆಯಲ್ಲಿ ಕೊಟ್ಟಿರಲ್ಲ. ಅಲ್ಲಿ ಕೂಡ ಏನಾಗುತ್ತೆ, ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ತಾರತಮ್ಯ ಮಾಡ್ತಾ ಆ ಹೆಣ್ಣು ಮಕ್ಕಳಿಗೆ ಪಾಪ ಅದೊಂದು ಏಜೆನ್ಸಿನೇ ಕೊಟ್ಟಿರೋದು. ನಮಗೇನು ಬೇಕೋ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬಹುದು ಅನ್ನೋ ಧೈರ್ಯ ಬಂದಿರಲ್ಲ. ಸೊ ನಾವೇ ಅದನ್ನು ಬೆಳೆಸ್ಕೋಬೇಕು. ಹೆಣ್ಮಕ್ಳಾಗಿ ನಾವೇ ಅದನ್ನು ಬೆಳೆಸ್ಕೊಂಡು, ಯಾರು ಏನಾದರೂ ಹೇಳಿ, ಪ್ರಪಂಚ ಏನಾದರೂ ಹೇಳಿ, ನಾನು ಮಾಡ್ತಿರೋದು ಸರಿ ಅನಿಸಿ ನನ್ನ ಕಾನ್ಷಿಯಸ್ ಅದನ್ನು ಬಿಟ್ಟರೆ ನಾವು ಆ ಕೆಲಸವನ್ನು ಮಾಡಬೇಕು. ಆ್ಯಂಡ್ ಈಗ ಕಮಿಂಗ್ ಬ್ಯಾಕ್ ಟು ಸಿನಿಮಾ ಅಂತ ಬಂದಾಗ, ನಿಮ್ಮದೇ ಒಂದು ಸಂದರ್ಶನದಲ್ಲಿ ನಾನು ನೋಡ್ತಿದ್ದೆ, ಅವಾಗ ನೀವು ಹೇಳಿದ್ರಿ ಅಂದರೆ ಇಲ್ಲಿ ಆಪರ್ಚುನಿಟೀಸ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ. ನಿಮ್ಗೆ ಯಾಕೆ ಆ ಥರ ಅನ್ನಿಸ್ತು ಮ್ಯಾಮ್? ಅಂದರೆ ಯೂಶ್ವಲಾಗಿ ಆ ಪ್ಲ್ಯಾಟ್ಫಾರ್ಮ್ ಅಂದರೆ ಕೊಡಲ್ವಾ, ಅಥವಾ ಪುರುಷ ಪ್ರಧಾನ ಸಮಾಜ ಅಂತಾರಲ್ಲ ಅದೇ ಥರನ ಹೇಗೆ? ಈಗ ಬದಲಾಗ್ತಾ ಇದೆ, ಬಟ್ ಒಂದು ಸ್ವಲ್ಪ ನಮ್ಮ ಇಂಡಸ್ಟ್ರೀಲಿ ಹೆಣ್ಮಕ್ಳಿಗೆ ನಿರ್ದೇಶನ ಮಾಡಲಿಕ್ಕೆ ಹೋದಾಗ ಒಂದು ಸ್ವಲ್ಪ ಕಷ್ಟ ಇದೆ. ಇಲ್ಲಿ ಕಷ್ಟ ಎರಡು ಥರದ್ದು. ಒಂದು, ಅಗೇನ್ ನೀವು ಹೇಳ್ತಿರೋ ಪಾಯಿಂಟ್ ಅಥವಾ ನಿಮ್ಮ ವಾಯ್ಸ್, ನಿಮ್ಮ ಸ್ಟ್ರಗಲ್ಸ್, ನಿಮ್ಮ ಐಡೆಂಟಿಟಿ, ನೀವೇನು ಕಥೆನ ಆರಿಸ್ಕೊಂಡಿದ್ದೀರೋ ಅದನ್ನು ಹೇಳುವಂಥ ಒಂದು ಸ್ಪೇಸ್ ಇರುತ್ತಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡುವಂಥ ಸ್ಪೇಸ್ ಒಂದು. ಆದರೆ ಅದಕ್ಕೆ ಪ್ರೊಡ್ಯೂಸರ್ಸ್ ದುಡ್ಡು ಹಾಕುವಂಥ, ನಿಮ್ಮನ್ನು ನಂಬಿ ದುಡ್ಡು ಹಾಕುವಂಥ ಇನ್ನೊಂದು ಸ್ಪೇಸ್. ಇದು ಎರಡರಲ್ಲೂ ಒಂದು ಸಣ್ಣ ಡಿಸ್ಪ್ಯಾರಿಟಿ ಇದೆ. ಸೊ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ, ಬಟ್ ಹವೆವ ಈಗ ಬದಲಾಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಖುಷಿ ಆಗುತ್ತೆ ಈಗ ಬದಲಾಗ್ತಿದೆ ಅಂತ ಕೇಳೋಕ್ಕೆ. ಬಿಕಾಸ್ ಈಗ ಸಾಕಷ್ಟು ಜನ ನಿಮ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿ ತಗೊಂಡು ನಿರ್ದೇಶನಕ್ಕೆ ಕಾಲಿಟ್ಟವರ ಸಂಖ್ಯೆ ಕೂಡ ಇರ್ಬೋದು, ನಮಗೆ ಗೊತ್ತಿರಲ್ಲ. ಬಟ್ ಈಗ ನೀವು ಸಿನಿಮಾ ಮಾಡ್ತೀನಿ ಅಂತಂದರೆ ಯಾವ ಥರ ಕಥೆನ ಆಯ್ಕೆ ಮಾಡ್ಕೋಬೋದು ಅಂತ, ಮತ್ತೆ ನಮಗೆ ಹಳೆ ಕಾಲದಲ್ಲಿ ಇದ್ದಂತಹ ಕಥೆಗಳನ್ನೇ ನೋಡೋಕ್ಕೆ ಅವಕಾಶ ಸಿಗುತ್ತಾ, ಅಥವಾ ಈಗಿನ ಜನ್ರೇಷನ್ಗೆ ಅಪ್ಗ್ರೇಡ್ ಆಗಿ ಮಾಡ್ತೀರಾ, ಹೇಗೆ ಅನ್ನೋದು? ನಾವು ಯಾವುದೇ ಸಿನಿಮಾ ಮಾಡುವಾಗಲೂ ಈಗಿನ ಆಗು ಹೋಗುಗಳಿಗೆ ನಾವು ಸ್ಪಂದಿಸ್ತಾ ಇರ್ತೀವಿ. ಸೊ ನಾನು ಈಗ ಸಿನಿಮಾ ಮಾಡಿದ್ರೆ ಇವಾಗಿನ
ಏನು ಇಶ್ಯೂ ಇದೆಯೋ ನಾನು ಅದನ್ನೇ ತೊಗೊಂಡು ಮಾಡ್ತೀನಿ. ಆ್ಯಂಡ್ ಎಷ್ಟು ಖುಷಿ ಇದೆ ಮ್ಯಾಮ್ ಈಗಿನ ಸಿನಿಮಾ ಅಂತ ಬಂದಾಗ. ಅಂದರೆ ಅವಾಗ ನಾ ಹೇಳ್ದೆ ಆಗ್ಲೇ 14 ರಾಷ್ಟ್ರ ಪ್ರಶಸ್ತಿಗಳನ್ನು ತಗೊಂಡಂಥವ್ರು. ಅಂದರೆ ಆಗಲೂ ಕೂಡ ಪ್ಯಾನ್ ಇಂಡಿಯಾ ಅನ್ನೋದು ಇತ್ತು. ಈಗ ಇನ್ನು ಸ್ವಲ್ಪ ಅಪ್ಗ್ರೇಡೆಡ್ ಆಗಿದೆ. ಸೊ ಎಷ್ಟು ಖುಷಿ ಆಗುತ್ತೆ ನಮ್ಮ ಕನ್ನಡ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬೆಳೀತಿದೆ ಅಂದಾಗ. ನಮ್ಮ ಕನ್ನಡ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ನಮ್ಮಲ್ಲಿರುವಷ್ಟು ಟ್ಯಾಲೆಂಟಿಗೆ ಜಾಗನೇ ಇಲ್ಲ. ಇನ್ನೊಂಚೂರು ಪ್ಲ್ಯಾಟ್ಫಾರ್ಮ್ಗಳು ಬರಬೇಕು, ಇನ್ನೊಂಚೂರು ಪ್ರದರ್ಶನಗಳಾಗಬೇಕು ನಮ್ಮ ಸಿನಿಮಾಗಳು. ಸೊ ನೀವು ಈ ಹಿಂದೆ ಹೇಳ್ತಿದ್ರಿ ಸಪ್ತಸಾಗರದ ಆಚೆ ಸಿನಿಮಾ ನೋಡಿದ್ರೆ ಅಂತ ಒಳ್ಳೆ ಕತೆ ಇರ್ಬೋದು. ಸೊ ನೀವು ಆ ಥರ ಕತೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ? ಹಾಗೆ ಅಂದ್ಕೊಂಡಿದ್ದೀನಿ, ನೋಡೋಣ. ಅಂದರೆ ಏನೂ ಬಿಟ್ಕೊಳಕ್ಕೆ ರೆಡಿ ಇಲ್ಲ, ಡೈರೆಕ್ಷನ್ ಬಗ್ಗೆ ಅಂತ. ಸೀರಿಯಲ್ ಅಥವಾ ಸಿನಿಮಾ ಯಾವುದು ಫಸ್ಟ್ ಅನ್ನೋದು? ಸಿನಿಮಾ ಫಸ್ಟ್. ಸಿನಿಮಾ ಫಸ್ಟ್. ಸೊ ಸಿನಿಮಾನೇ ಮೊದಲ ಆದ್ಯತೆ ಸಿನಿಮಾಗೆ ಅಂತ. ಸೊ ಈಗ ಸಿನಿಮಾ ಮೇಕಿಂಗ್ ಅಂತ ಬಂದಾಗ ನಿಮ್ಮ ದಿನಚರಿ ಹೇಗಿರ್ಬೋದು ಅನ್ನೋದು. ಅಂದರೆ ಇವಾಗ ಒಂದು ನಿರ್ದೇಶನ ಮಾಡ್ತಿದ್ದೀರಾ, ಒಂದು ಕತೆ ಕೂತ್ಕೋತೀರಾ ಅಂದಾಗ ಏನು ರೊಟೀನ್ ಇರುತ್ತೆ ಯೂಶಲ್ ಆಗಿ ಅನ್ನೋದು? ಸಿನಿಮಾ ಮಾಡೋದು ನಾನು ಕಲ್ತಿದ್ದು ನಮ್ಮ ತಂದೆಯವರಿಂದ. ನಮ್ಮ ತಂದೆಯವರು ಸಿನಿಮಾನ ಒಂದು ಕೆಲಸ ಅಂತಾಗಲಿ, ಒಂದು ಇದು ಅಂತಾಗಲಿ ಅವ್ರು ಅದನ್ನ ಅಪ್ರೋಚ್ ಮಾಡಲ್ಲ. ಒಂದು ಮೆಡಿಟೇಷನ್ ಥರ ಅಪ್ರೋಚ್ ಮಾಡ್ತಾರೆ. ಒಂದು ಸಿನಿಮಾ ಅವ್ರು ತೊಗೊಂಡ್ರೆ 3-4 ವರ್ಷ ಅದ್ರ ಬಗ್ಗೆನೇ ದೀರ್ಘವಾಗಿ ಯೋಚನೆ ಮಾಡಿ, ಬೆಳಗ್ಗೆ ಎದ್ದರೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಸಂಜೆ ಮಲ್ಕೊಳ್ಳೋವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಸೊ ಅವರ ದಿನಚರಿ ಏನೇ ಇದ್ದರೂ ತಲೆಯಲ್ಲಿ ಬರೀ ಅವ್ರ ಸಿನಿಮಾನೇ ಓಡ್ತಾ ಇರುತ್ತೆ. ಸೊ ನಿರ್ದೇಶಕನಿಗೆ ಆ ಥರದ ಒಂದು ಫೋಕಸ್ ಬೇಕು ಸಿನಿಮಾ ಮಾಡಬೇಕಾದ್ರೆ. ಇಟ್ ಈಸ್ ಆಲ್ ಕನ್ಸ್ಯೂಮಿಂಗ್ ಸಿನಿಮಾ ಮಾಡೋದು. ನಿಮಗೆ ಯಾವುದೇ ಥರದ ಡಿಸ್ಟ್ರಾಕ್ಷನ್ನು ಅಲ್ಲಿ ಆಸ್ಪದನೇ ಇಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ. ಸೊ ತುಂಬ ಫೋಕಸ್ಡ್ ಆಗಿ ನಿಮ್ಮ ಬ್ಯಾಕ್ ಆಫ್ ಯುವರ್ ಮೈಂಡ್ ಅದು ನಡೀತಾನೇ ಇರುತ್ತೆ ಆ ಸಿನಿಮಾ. ಫುಲ್ ಓಡ್ತಾನೆ ಇರಬೇಕು, ಏನು ತೆಗಿಬೇಕು, ಏನು ಮಾಡಬೇಕು. ನೀವು ಇವಾಗ ಡೈರೆಕ್ಟರ್ಸ್ ಬ್ರೈನ್ ಅಥವಾ ಡೈರೆಕ್ಟರ್ಸ್ ಮೈಂಡ್ ಅಂತ ಹೇಳ್ತಾರಲ್ವ, ಸೊ ನಿಮ್ಮ ತಲೆಯಲ್ಲಿ ಯಾವಾಗಲೂ ಓಡ್ತಾನೆ ಇರುತ್ತೆ ಈ ಥರ? ಅಬ್ಸಲ್ಯೂಟ್ಲಿ. ಪ್ರತಿಯೊಂದನ್ನೇನೋ ನೋಡಿದಾಗ ಹೀಗೇನೋ ಹೋಗ್ತಾ ಇರ್ತೀವಿ, ಒಂದೇನೋ ಲೈಟ್ ಪ್ಯಾಟರ್ನ್ ಗೋಡೆ ಮೇಲೆ ಬಿದ್ದಿರುತ್ತೆ, ಇದು ಚೆನ್ನಾಗಿದೆ, ಆಟೋಮ್ಯಾಟಿಕ್ಲಿ ಅದು ನಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ಅದು ನಮಗೆ ಅದನ್ನು ನಾವು ಇನ್ನೆಲ್ಲೋ ಅದನ್ನು ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ದಟ್ಸ್ ದ ಡೈರೆಕ್ಟರ್ಸ್ ಮೈಂಡ್. ಸೊ ಹೊರಗಡೆ ಏನೇ ನೋಡಿದ್ರು ಕೂಡ ಅದು ಓಕೆ, ಇದು ನನ್ನ ಸಿನಿಮಾಗೆ ಆಗ್ಬೋದು ಅಂತ. ಆ್ಯಂಡ್ ಎಷ್ಟು ಡಿಫ್ರೆನ್ಸಸ್ ಇದೆ ಅಂದರೆ, ನಾನು ಆಗ್ಲೇ ಕೇಳಿದೆ ನಿಮಗೆ, ಟೆಕ್ನಿಕಲಿ ಕ್ಯಾಮ್ರಾ ಎಲ್ಲ ಚೇಂಜ್ ಆಗಿದೆ ಸಿನಿಮಾದಿದ್ರಲ್ಲಿ, ಕತೆ ಕೂಡ ತುಂಬ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ ಅಂತ. ಬ್ಯಾಕ್ ದೆನ್ ಅವಾಗ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇತ್ತು ಸಿನಿಮಾಗಳು. ಅಂದರೆ ಒಬ್ಬರ ಲೈಫ್ನಲ್ಲಿ ಒಂದು ಇನ್ಸ್ಪಿರೇಷನಲ್ ಆಗಿ ಕೂತ್ಕೊಳ್ಳೋ ಅಂಥದ್ದು ಅವರ ಮನಸ್ಸಿನಲ್ಲಾಗಿರ್ಬೋದು, ಒಂದು ರೆವಲ್ಯೂಷನ್ ಅಂತಲೇ ಇರ್ಬೋದು. ಸೊ ಆಗಿನ ಸಿನಿಮಾಗಳನ್ನು ನಾವು ತೊಗೊಂಡಾಗ ಎಷ್ಟೋ ಸಾಧಕರು ಅವರ ಬಯೋಗ್ರಫಿ ಎಲ್ಲ ಮಾಡಿದ್ದು ಇದೆ, ಅವರವರ ಬಯೋಗ್ರಫಿಗಳೆಲ್ಲ ಸಿನಿಮಾಗಳಾಗಿದ್ದು ಇದೆ. ಸೊ ನಿಮಗೆ ನಿಮ್ಮ ತಂದೆದು ಒಂದು ಆಟೋ ಬಯೋಗ್ರಫಿ ಸಿನಿಮಾ ಮಾಡಬೇಕಂತ ಇಲ್ವಾ? ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನಾನು ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ಸುಮ್ಮನೆ ಯೋಚನೆ ಮಾಡ್ತೀರಾ? ಖಂಡಿತ. ಅಂದರೆ ಸಾಕಷ್ಟು ಜನಕ್ಕೆ ಅವ್ರನ್ನ ಇನ್ನೂ ಹತ್ರದಿಂದ ನೋಡೋದಕ್ಕೆ ಏನಾದರೂ ನೀವು ಅವಕಾಶ ಮಾಡಿಕೊಟ್ರೆ ಪ್ರಾಬಬ್ಲಿ ಸಿನಿಮಾ ಮೂಲಕ ನೋಡ್ಬೋದೇನೋ ಅಂತ. ಆ್ಯಂಡ್ ನಿಮ್ಮ ಬ್ರದರ್ ಕೂಡ ಅಷ್ಟೇ ಒಳ್ಳೆ ಡೈರೆಕ್ಟರ್. ಸೊ ಏನಾದರೂ ಇಬ್ಬರು ನೋಡೋಣ, ಹಾಗೆ ಆಗಲಿ, ನೀವು ಹರಕೆ ಅಂತ ಆಗಲಿ. ಓಕೆ. ಇನ್ನು ಮಹಿಳೆಯರ ದಿನಾಚರಣೆ ಅಂದಂಗೆ ನಾನು ಆಗ್ಲೇ ಕೇಳಿದೆ, ನಿಮ್ಮ ತಾಯಿಗೆ ಹುಷಾರಿಲ್ಲದೆ ಆಲ್ಮೋಸ್ಟ್ 10 years ಹುಷಾರಿರಲಿಲ್ಲ ಅಂತ ಹೇಳಿದ್ರಿ. ಆ್ಯಕ್ಚುಲಾಗಿ ಏನಾಗಿತ್ತು ಆ ಸಿಚುಯೇಷನ್ಸ್? ನಿಮ್ಮನ್ನು ಎಷ್ಟು ತಿಂದು ಹಾಕ್ತಿತ್ತು ಒಳಗಡೆಯಿಂದಾನೆ ಅಂತ? ಅಮ್ಮನಿಗೆ ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು. ಅದು ಕ್ರಮೇಣವಾಗಿ ಇದು ಕಾಂಪ್ಲೆಕ್ಸ್ ಆಗ್ತಾ ಹೋಯ್ತದು. ನನಗೆ ಆ 10 ವರ್ಷ ಒಂದು ಇಟ್ ಈಸ್ ಎಮೋಷ್ನಲಿ ತುಂಬಾ ಡೆವಸ್ಟೇಟಿಂಗ್ ಇದು. ಬಿಕಾಸ್ ಎವ್ರಿ ಡೇ ನೀವು ನೋಡ್ತಾ ಇರ್ತೀರ ನಿಮ್ಮ ಪೇರೆಂಟ್ಸ್ ದಿನದಿಂದ ದಿನಕ್ಕೂ ಕುಗ್ತಾ ಇದ್ದಾರೆ, ದಿನದಿಂದ ದಿನಕ್ಕೂ ಅವ್ರ ಹೆಲ್ತ್ ಡಿಟ್ಯೂರೇಟ್ ಆಗ್ತಾ ಇದೆ. ಅದನ್ನು ನೋಡೋದಿದೆಯಲ್ಲ, ಬಹಳ ಕಷ್ಟದ ಸಂಗತಿ ಅದು. ಬಿಕಾಸ್ ಯು ಆರ್ ಹೆಲ್ಪ್ಲೆಸ್. ನಿಮ್ಗೇನೋ ಮಾಡಬೇಕು ಅಂತದೆ, ಏನೋ ಮಾಡಿ ಅವರಿಗೆ ಹುಷಾರು ಮಾಡಬೇಕು ಅಂತದೆ, ಬಟ್ ಯು ಆರ್ ಹೆಲ್ಪ್ಲೆಸ್. ಆ್ಯಂಡ್ ಅದು ಇಟ್ಸ್ ಸ್ಲೋ ಗ್ರ್ಯಾಜುವಲ್ ಥಿಂಗ್ ದಟ್ ಯು ಸಿ ದೆಮ್ wither out.
ಅದು ತುಂಬಾ ಎಫೆಕ್ಟ್ ಮಾಡುತ್ತೆ ನಿಮಗೆ, ನಿಮ್ಮ ಮೆಂಟಲ್ ಮೇಕಪ್ಪಿಗೆ. ಆದರೆ ನಾನು ಇದು ಎಲ್ಲದರಲ್ಲೂ ಒಂದು ವಿಷಯ ಕಲಿತೆ. ಈ 10 ವರ್ಷ ನಾನು ಅಮ್ಮನ ಯಾವತ್ತೂ ಕುಗ್ಗಿದ್ದು ನೋಡೇ ಇಲ್ಲ, ಯಾವತ್ತೂ ಅಮ್ಮನ ಜೀವನೋತ್ಸಾಹ ಕಮ್ಮಿ ಆಗಿದ್ದು ನಾನು ನೋಡೇ ಇಲ್ಲ. ಇಷ್ಟು ಕಾಂಪ್ಲಿಕೇಶನ್ಸ್ ಇದ್ದರು, ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದ್ದರು, ಅವ್ರು ಯಾವಾಗಲೂ ಸಿನಿಮಾದ ಬಗ್ಗೆನೇ ಯೋಚನೆ ಮಾಡ್ತಿದ್ರು, ಒಂದು ಸೀರಿಯಲ್ ಬಗ್ಗೆ ಯೋಚನೆ ಮಾಡ್ತಿದ್ರು, ನಾನು ನೆಕ್ಸ್ಟ್ ಸಿನಿಮಾ ಹೆಂಗೆ ಬರೀಬೇಕೋ, ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು. ಎಷ್ಟೋ ಸಲ ನಾವು ಹಾಸ್ಪಿಟಲ್ ರೂಮ್ನಲ್ಲಿ ಅವಾಗ ಮುತ್ತಿನ ತೋರಣ ಮಾಡ್ತಾಯಿದ್ರು, ಅಲ್ಲಿ ಕೂತ್ಕೊಂಡು ಕತೆ ಡಿಸ್ಕಷನ್ ಮಾಡಿದ್ದಿದೆ. ಅಲ್ಲಿ ಅವರು ನಾನು ಅವರೊಟ್ಟಿಗೆ ಇದ್ದಾಗ ಹಿಂಗೆ ಆ ಕಥೆಯಲ್ಲಿ ಆ ಟ್ರ್ಯಾಕಲ್ಲಿ ಹಿಂಗೆ ಮಾಡೋಣ, ನೀನು ನೋಟ್ಸ್ ಬರ್ಕೊಂಡು, ನಾನು ಅಲ್ಲಿ ಕೂತ್ಕೊಂಡು ನೋಟ್ಸ್ ಬರ್ಕೊಂಡಿದ್ದಿದೆ. ಹಾಗೆ ಅವಳು ಎಲ್ಲದರಲ್ಲೂ ಒಂದು ಪಾಸಿಟಿವ್ ಸ್ಟ್ರೀಕನ್ನು ನೋಡ್ತಾಯಿದ್ರು. ಹಾಸ್ಪಿಟಲ್ನಲ್ಲಿದ್ದರೆ ಇನ್ನೇನೋ ಪೇಷಂಟ್ಸ್ನ ಒಂದು ನೋಡ್ತಾಯಿದ್ರು, ನೋಡು ಅವ್ರು ಹೇಗಾಗಿರ್ಬೋದು, ನೋಡು ಅವ್ರಿಗೆ ಏನೇನೆಲ್ಲ ಆಗ್ತಿರ್ಬೋದು. ಯಾವತ್ತೂ ಅವ್ರನ್ನ ವಿಕ್ಟಮ್ ಆಗಿ ಅವ್ರನ್ನ ನಾವು ನೋಡಿಕೊಂಡೇ ಇಲ್ಲ. ಅವ್ರಿಗೆ ಇಷ್ಟೆಲ್ಲ ಆಗ್ತಾಯಿದ್ರು. ಅಮ್ಮ ಹಾಗೆ ಆ ಝೀಲಿಂದ ಜೀವನನ ಅಪ್ರೋಚ್ ಮಾಡಿದ್ರಿಂದ ನನಗೆ ಇಟ್ ಗೇವ್ ಮಿ ಅ ಲಾಟ್ ಆಫ್ ಪಾಸಿಟಿವಿಟಿ. ಸೊ ಇದನ್ನು ನನಗೊಂದು ಬೆಳವಣಿಗೆಯ ಒಂದು ಇದಾಯ್ತೆ ಹೊರತು ನಾನು ಅದನ್ನು ದುಃಖದಿಂದ ಆ ಪೀರಿಯಡನ್ನು ನಾನು ನೋಡೋದೇ ಇಲ್ಲ. ಆ್ಯಂಡ್ ಆಗಿನ ಆ್ಯಕ್ಟರ್ಸ್ಗೂ ಈಗಿನ ಆ್ಯಕ್ಟರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಮ್ಯಾಮ್. ಅಂದರೆ ಆಗಿನ ಆ್ಯಕ್ಟರ್ಸ್ ತುಂಬ ಗ್ರೌಂಡೆಡ್ ಇದ್ದರು, ಜನನ ಅಷ್ಟೇ ಪ್ರೀತಿಯಿಂದ ಅಪ್ಕೊಂಡು ಮಾತಾಡ್ಸೋರು. ಆ್ಯಂಡ್ ಈಗ ಅಂದರೆ ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಎಲ್ಲೋ ಒಂದು ಕಡೆ ಆ 1-2 ಸಿನಿಮಾ ಅಥವಾ ಒಂದು ಸೀರಿಯಲ್ ಈ ಥರ ಮಾಡಿದ ತಕ್ಷಣ ಒಂದು ಆ್ಯಟಿಟ್ಯೂಡೇ ಚೇಂಜ್ ಆಗಿಬಿಟ್ಟಿರುತ್ತೆ. ಅಂದರೆ ಆಗಿನ ಆ್ಯಕ್ಟರ್ಸ್ ಈಗಿನ ಆ್ಯಕ್ಟರ್ಸ್ ಅಂತ ಬಂದಾಗ ಇದು ಒಂದು ವಿಷಯದಲ್ಲಿ ಮೇ ಬಿ ಡಿಫ್ರೆನ್ಸ್ನ ನಾವು ನೋಡ್ಬೋದು ಅನ್ಸುತ್ತೆ. ಆ ಥರ ನೀವು ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಆ ಡಿಫ್ರೆನ್ಸ್ ಇದಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಮುಂಚಿನ ಆ್ಯಕ್ಟರ್ಸು ಬಹಳ ಪ್ರೀತಿಯಿಂದ ಆ್ಯಕ್ಟ್ ಮಾಡಬೇಕು ಅಂತ ಬರ್ತಿದ್ರು. ಅಂದರೆ ಅವರಿಗೆ ಆ ಕ್ರಾಫ್ಟಲ್ಲೇ ಖುಷಿ ಇತ್ತು. ನಾನು ಆ್ಯಕ್ಟ್ ಮಾಡೋದೇ ಅವರಿಗೆ ಖುಷಿ ಕೊಡುವಂಥ ವಿಷಯ. 4 ಜನರ ಮುಂದೆ ನಿಂತು ದ ಆ್ಯಕ್ಟ್ ಅಂದರೆ ಪರ್ಫಾರ್ಮೆನ್ಸ್ ಅದು ಖುಷಿ ಕೊಡ್ತಿತ್ತು. ಇವಾಗ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವೇನೇ ಮಾಡಿದ್ರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್, ನೀವು ಮಾಡ್ತಿದ್ದಂಗೆ ಟಕ್ ಅಂತ ನೀವು ಪಾಪ್ಯುಲರ್ ಆಗ್ತೀರಾ. ನೀವೇನೋ ಒಂದು ಸಣ್ಣ ಯಾವುದೋ ಒಂದು ರೀಲಿಗೆ ಪರ್ಫಾರ್ಮ್ ಮಾಡಿರಿ, ಯುಲ್ ಹ್ಯಾವ್ 1000K ಫಾಲೋವರ್ಸ್, 1,000 ಮಿಲಿಯನ್ ಫಾಲೋವರ್ಸ್ ಅಂತೆಲ್ಲ. ಸೊ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಬರ್ತಾ ಇದೆ. ಹಾಗಾಗಿ ನೀವು ಆ ಇನ್ಸ್ಟೆಂಟ್ ಗ್ರಾಟಿಫಿಕೇಷನಿಗೋಸ್ಕರ ಆ್ಯಕ್ಟ್ ಮಾಡ್ತಿದ್ರು, ಅಥವಾ ನಿಮ್ಗೆ ಆ ಕ್ರಾಫ್ಟಿಂದ ಬರ್ತಿರುವಂಥ ಖುಷಿಗೋಸ್ಕರ ಆ್ಯಕ್ಟ್ ಮಾಡ್ತಿದ್ರು. ಆ ಎರಡೇ ಡಿಫ್ರೆನ್ಸ್ ಇರೋದು. ಅದಕ್ಕೆ ಸಡನ್ನಾಗಿ ಎಲ್ಲರಿಗೂ ಒಂಥರದ ಆ್ಯಟಿಟ್ಯೂಡು ಒಂಥರದ ಇದು, ಬಿಕಾಸ್ ದೇ ವರ್ ನೆವರ್ ಇನ್ ಲವ್ ವಿತ್ ದ ಕ್ರಾಫ್ಟ್. ನಿಮಗೆ ಕ್ರಾಫ್ಟಲ್ಲಿ ಖುಷಿ ಇದ್ದರೆ ಯು ಆರ್ ಗ್ರೌಂಡೆಡ್, ಬಿಕಾಸ್ ಯು ವಾಂಟ್ ಟು ಡೂ ಮೋರ್. ನಿಮ್ಗೆ ಇನ್ನೂ ಜಾಸ್ತಿ ರೋಲ್ಸ್ ಬರಲಿ, ಇನ್ನೂ ಬೇರೆ ಬೇರೆ ಥರದ ಪಾತ್ರಗಳು ಬರಲಿ, ನಾನು ಬೇರೆ ಬೇರೆ ಥರ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಹೊರತು ಈ ಯಾವುದೇ ಥರದ ಇದರಲ್ಲೂ ಆಸಕ್ತಿ ಇರಲ್ಲ. ಆ್ಯಂಡ್ ಈಗ ಅಂದರೆ ಆಗ ನಾವು ಒಂದು ನಾಟಕ ಮಾಡ್ತಿದ್ದೀವಿ ಅಂತಂದರೆ, ಒಂದು ರಂಗಭೂಮಿ ಕಲಾವಿದರಾಗಿದ್ದಾರೆ ಅಂದರೆ ಒಂದು ಅಷ್ಟು ದಿನದ ಮಟ್ಟದ ಪ್ರಿಪ್ರೇಷನ್ಸ್ ಇರ್ತಾಯಿತ್ತು. ಅಂದರೆ ರಿಹಾರ್ಸಲ್ಸ್ ಹೋಗ್ತಾಯಿದ್ರು, ಅದನ್ನೆಲ್ಲ ಬಹೆಟ್ ಮಾಡ್ತಿದ್ರು. ಈಗ ಕ್ರಿಂಚ್ ಕಾಮಿಡಿ ಹಿಂಗೆ ವರ್ಕ್ ಆಗ್ತಾಯಿದೆ ಅಂತ ಒಂದೇ ಒಂದು ರೀಲ್ಸ್ ಹಾಕು ಪಾಪ್ಯುಲರ್ ಮಾಡ್ತಾರೆ. ಅಂದರೆ ರಿಯಲ್ ಟ್ಯಾಲೆಂಟಿಗೆ ಈಗ ಬೆಲೆ ಕಡಿಮೆ ಆಗ್ತಿದೆಯಾ ಅನ್ನೋದು? ಇಲ್ಲ. ಅಂದರೆ ಟ್ಯಾಲೆಂಟ್ ಇದ್ದವರು, ಈ ಶ್ರದ್ಧೆ ಇದ್ದವರು ಯಾವತ್ತೂ ಮುಂದೆ ಬರ್ತಾರೆ. ಇದೆಲ್ಲ ಫಾಸ್ಟ್ ಫುಡ್ ಕಲ್ಚರ್ ಅಷ್ಟೇ. ಈಗ ಒಂದು ರೀಲ್ ಹಾಕ್ತಾರೆ, ಆಮೇಲೆ 2 ತಿಂಗಳಾದಮೇಲೆ ಅವರು ಅದನ್ನು ಮರೀತಾರೆ, ನಾವು ಅದನ್ನು ಮರಿತೀವಿ ಹಾಗೆ. ಆದರೆ ನಿಮಗೆ ಒಂದು ಟ್ಯಾಲೆಂಟ್ ಇದ್ದು ನೀವು ಇದೇ ಶ್ರದ್ಧೆ ಇದ್ದರೆ ಖಂಡಿತ ಆ ಟ್ಯಾಲೆಂಟ್ನ ಗುರುತಿಸ್ತಾರೆ. ನೀವು ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ಸ್ಗೆಲ್ಲ ಹೋದವರು, ಸೊ ಅಲ್ಲಿನ ಕಲ್ಚರ್ ಹೇಗಿರ್ತಿತ್ತು, ಸಿನಿಮಾ ಕಲ್ಚರ್, ಅದರಿಂದ ಕಲ್ತ್ಕೊಂಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೆಲ್ಲ ಇದೆಯಾ ಹೇಗೆ? ಡೆಫಿನೆಟ್ಲಿ ಎಸ್. ಅಲ್ಲಿ ಒಂದು ಬ್ಯೂಟಿಫುಲ್ ಕಲ್ಚರ್. ಎಷ್ಟು ಸೀರಿಯಸ್ ಆಗಿ ಸಿನಿಮಾನ ನೋಡ್ತಾರೆ ಅಂತ ಹೇಳಿ, ಬರೀ ಸಿನಿಮಾದ್ದೇ ಚರ್ಚೆ, ಸಿನಿಮಾದ ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳನ್ನ ಡಿಸ್ಕಸ್ ಮಾಡಿ ತುಂಬ ಒಂದು ಗ್ರೋತಿಗೆ ಬಹಳ ಒಳ್ಳೆಯ ಆಪರ್ಚುನಿಟಿ. ನೀವು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಿಗೆ, ಇಂಟರ್ನ್ಯಾಷನಲ್ ಇದಕ್ಕೆಲ್ಲ ಹೋದರೆ ಅಲ್ಲಿನ ಆ್ಯಕ್ಟರ್ಸ್ನೆಲ್ಲ ಮೀಟ್ ಮಾಡಿದಾಗ ಡಿಸ್ಕಷನ್ ಆಗ್ತಿತ್ತಾ ನಿಮ್ಮಿಬ್ಬರ ಮಧ್ಯೆ? ಓಕೆ, ನಮ್ಮ ಸಿನಿಮಾ ಇಂಡಸ್ಟ್ರಿ ಹೀಗಿದೆ, ವಿ ಆರ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಸಿನಿಮಾಸ್, ನೀವು ಹೇಗೆ ಮಾಡ್ತೀರಾ, ಆ ಥರ ಎಲ್ಲ ಡಿಸ್ಕಸ್ ಆಗ್ತಿತ್ತಾ? ಏನಾದರೂ ಒಂದು ನೆನಪಿದೆಯಾ? ಅಲ್ಲಿ ಕೂಡ ನಾ ಹೇಳಿದ ಹಾಗೆ ಕ್ರಾಫ್ಟನ್ನ ಬಹಳ
ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ಆ್ಯಕ್ಟರ್ಸ್ ಕೂಡ ಅವರ ಸಿನಿಮಾನ ಹೇಗೆ ಅಪ್ರೋಚ್ ಮಾಡ್ತಾರೆ, ಹೇಗೆ ಆ್ಯಕ್ಟ್ ಮಾಡ್ತಾರೆ ಅಂತ ಅದನ್ನು ನಾವು ಕಲಿಯೋದು ಬಹಳ ಇದೆ. ಅವ್ರು ಬಹಳ ಸಹಜವಾಗಿ ಆ್ಯಕ್ಟ್ ಮಾಡ್ತಾರೆ. ನಮ್ಮಲ್ಲಿ ನಾವು ದೇರ್ಸ್ ಅ ಡಿಫ್ರೆನ್ಸ್, ಒಂದು ಪರ್ಫಾರ್ಮೆನ್ಸ್ ಅಂತ, ಒಂದು ಬೀಯಿಂಗ್ ಅಂತ. ಯು ಆರ್ ಬೀಯಿಂಗ್ ಅ ಕ್ಯಾರೆಕ್ಟರ್, ಯು ಪರ್ಫಾರ್ಮಿಂಗ್ ಅ ಕ್ಯಾರೆಕ್ಟರ್ ಅಂತ. ನಾನು ಇಂಟರ್ನ್ಯಾಷನಲ್ ಲೆವೆಲ್ ಫಿಲ್ಮ್ಸ್ನಲ್ಲಿ ನೋಡಿದಾಗ, ಬೇರೆ ಬೇರೆ ಕಡೆ ಹೋಗಿ ನೋಡಿದಾಗ, ದೇ ಆರ್ ಬೀಯಿಂಗ್ ದ ಕ್ಯಾರೆಕ್ಟರ್. ಓಕೆ, ನಮ್ಮಲ್ಲಿ ಇನ್ನೊಂದು ಸ್ವಲ್ಪ ನಾವು ವಿ ಸ್ಟಿಲ್ ಪರ್ಫಾರ್ಮಿಂಗ್ ದ ಕ್ಯಾರೆಕ್ಟರ್. ಅದೊಂದು ಬಹಳ ದೊಡ್ಡ ಡಿಫ್ರೆನ್ಸ್ ನಂಗೆ ಎರಡಲ್ಲೂ ಕಂಡಿದ್ದು. ನೀವು ಹೇಳಿದಾಗ ಇವಾಗ ನಂಗೆ ಯೋಚನೆ ಬರ್ತಿದೆ, ಪರ್ಫಾರ್ಮಿಂಗ್ ಓಕೆ, ತುಂಬ ಜನ ಇವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅಂದಾಗ ನಾವು ಅದನ್ನು ಟ್ರೈ ಮಾಡ್ತಿದ್ದೀವಿ ಆ ಕ್ಯಾರೆಕ್ಟರ್ ಆಗೋಕ್ಕೆ ಅಂತ. ಬೀಯಿಂಗ್ ಅಂದರೆ ನ್ಯಾಚುರಲ್ ಆಗಿ. ಹೌದು, ಈಗ ನ್ಯಾಚುರಲ್ ಆಗಿ ನಾವು ಪರಕಾಯ ಪ್ರವೇಶ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಈಗ ನನ್ನ ಇಂದ್ರಾಣಿದೇ ವಿಷಯ ತಗೊಳ್ಳೋದ್ರೆ, ನಾನು ಇಂದ್ರಾಣಿ ಥರ ಅಲ್ವೇ ಅಲ್ಲ. ಆದರೆ ನಾನು ಇಂದ್ರಾಣಿ ಮಾಡುವಾಗ ಪರ್ಫಾರ್ಮೇಟಿವ್ ಆಗೇ ಮಾಡ್ತೀನಿ, ಬಿಕಾಸ್ ಅದೊಂದು ಮೀಡಿಯಮ್ಮಿನ ಒಂದು ರಿಕ್ವೈರ್ಮೆಂಟು. ನಾವು ವೆದರ್ ವಿ ಆರ್ ಪರ್ಫಾರ್ಮಿಂಗ್ ಆರ್ ವಿ ಆರ್ ಬೀಯಿಂಗ್ ಅನ್ನೋದು ಡೈರೆಕ್ಟರ್ ಆಗಲಿ ಅಥವಾ ಮೀಡಿಯಮ್ ಆಗಲಿ ಡಿಸೈಡ್ ಮಾಡುತ್ತೆ ಅದನ್ನು. ಆ್ಯಸ್ ಆ್ಯಕ್ಟರ್ಸ್ ವಿ ಆರ್ ಕಂಪ್ಲೀಟ್ಲಿ ಸರೆಂಡರ್. ಸೊ ಡೈರೆಕ್ಟರ್ ಹೇಗೆ ಹೇಳ್ತಾರೋ ಹಾಗೆ ಮಾಡೋದು ಅಂತ. ಆದರೆ ನಾನು ಬೀಯಿಂಗ್ ಮಾಡಿದಾಗ ನಾನು ಎಷ್ಟು ಚೆನ್ನಾಗಿ ಇಂದ್ರಾಣಿಯ ಪರಕಾಯ ಪ್ರವೇಶ ಮಾಡ್ತೀನಿ, ನಿಮ್ಗೆ ಅನ್ಸೋದೇ ಇಲ್ಲ ಇವಳು ಇದು ಅನನ್ಯ ಅಂತ. ಆ ಒಂದು ವೆರಿ ಸಟಲ್ ಲೆವೆಲಿನ ಒಂದು ಡಿಫ್ರೆನ್ಸ್ ಇರುತ್ತಲ್ಲ, ಎಮೋಷನನ್ನು ಎಕ್ಸ್ಪ್ರೆಸ್ ಮಾಡೋದು, ಅದು ಆ ಡಿಫ್ರೆನ್ಸು. ಆ್ಯಂಡ್ ಇನ್ನು ಸಿನಿಮಾ ಸೀರಿಯಲ್ಗೆ ಇರುವಂತಹ ಡಿಫ್ರೆನ್ಸಸ್ ಏನು? ಯಾವುದು ನಿಮಗೆ ಸುಲಭ ಅನಿಸುತ್ತೆ ಮ್ಯಾಮ್? ಆ್ಯಸ್ ಅ ಡಿರೆಕ್ಟರ್, ನನಗೆ ಆ್ಯಸ್ ಅ ಡಿರೆಕ್ಟರ್ ನಾನು ಸೀರಿಯಲ್ ಡಿರೆಕ್ಟ್ ಮಾಡಿಲ್ಲ, ಸೊ ಹಾಗಾಗಿ ಐ ಡೋಂಟ್ ನೋ. ಎರಡು ಬಹಳ ಭಿನ್ನವಾಗಿರುತ್ತೆ. ಒಂದು ದೀರ್ಘವಾಗಿ ನಡೆಯುವಂಥ ಇದು, ಅದಕ್ಕೆ ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ. ತಕ್ಷಣವಾಗಿ ಆಡಿಯನ್ಸ್ ಇಷ್ಟಪಡಬೇಕು, ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತ. ಸಿನಿಮಾ ಇನ್ನೊಂಚೂರು ನಮಗೆ ಹತ್ತಿರವಾಗಿರುವಂಥ ಕಥೆಗಳನ್ನ ನಾವು ಹೇಳ್ಬೋದು ಅಂತ ಅನಿಸುತ್ತೆ. ಈ ವರ್ಷ ಅಂದರೆ ಪ್ರತಿ ವರ್ಷ ಮಹಿಳೆಯರ ದಿನಾಚರಣೆ ಬರುತ್ತೆ, ಪ್ರತಿದಿನ ವುಮೆನ್ಸ್ನ ಸೆಲೆಬ್ರೇಟ್ ಮಾಡ್ತಿರ್ತೀವಿ. ನಿಮ್ಮ ಲೈಫ್ನಲ್ಲಿರುವಂತಹ ಒಂದು ಮಹಿಳೆ ನಿಮ್ಮ ಜೀವನವನ್ನೇ ಚೇಂಜ್ ಮಾಡಿದ್ದಾರೆ ಅಂದರೆ ಅಫ್ಕೋರ್ಸ್ ಅದು ನಿಮ್ಮ ತಾಯಿ. ಅವ್ರು ಬಿಟ್ಟು ನಿಮ್ಮ ಲೈಫಲ್ಲಿ ಇಂಥ ನನಗೊಂದು ಫ್ರೆಂಡ್ ಇದ್ದಾರೆ, ಅವ್ರು ನನ್ನ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಇರ್ತಾರೆ ಅನ್ನೋದಾದರೆ ಆ ಒಂದು ಮಹಿಳೆನ ನೆನೆಸ್ಕೋಬೋದು. ನನ್ನ ಜೀವನದಲ್ಲಿ ಬಹಳ ಅವರಿಗಿಲ್ಲ, ಆದರೆ ಅವರ ಇನ್ಫ್ಲೂಯೆನ್ಸ್ನಲ್ಲಿ ತುಂಬ ಕಾಣೋದು ನನ್ನ ಅಜ್ಜಿಂದಿರಿಬ್ರು. ನನ್ನ ಬೋತ್ ಮೆಟರ್ನಲ್ ಆ್ಯಂಡ್ ಪಟರ್ನಲ್ ಗ್ರ್ಯಾಂಡ್ ಮದರ್ಸ್. ಅವರಷ್ಟು ನನ್ನ ತಂದೆ ತಾಯಿಗೆ ಆ ಲಿಟ್ರೇಚರ್ ಬಹಳ ಆಸಕ್ತಿ, ಬಹಳಷ್ಟು ಓದ್ತಾಯಿದ್ರು, ಪದ್ರಂಗ ತುಂಬ್ತಾಯಿದ್ರು. ಆ ಥರದ ಒಂದು ಮೈಂಡ್ಸೆಟ್ ಇತ್ತು ನೋಡಿ, ಅದನ್ನು ನಾನು ಬಹಳಷ್ಟು ಇನ್ಸ್ಪೈರ್ ಆಗಿದ್ದೆ. ಇನ್ನೊಂದು ಕಡೆ ನಮ್ಮ ತಾಯಿಯವರ ತಾಯಿ ತುಂಬ ಅಧ್ಯಾತ್ಮದಲ್ಲಿದ್ದರು, ತುಂಬಾ ನನ್ನಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ದವರು. ನಾನು ಚಿಕ್ಕ ವಯಸ್ಸಿನ ಅವ್ರ ಜೊತೆನೇ ಬೆಳೆದಿದ್ದು. ಅವ್ರು ಥಿಯೋಸಾಫಿಕಲ್ ಸೊಸೈಟಿಗೆಲ್ಲ ಹೋಗ್ತಿದ್ರು, ಅಲ್ಲಿ ಆ ಬುಕ್ಸ್ ಎಲ್ಲ ನನಗೋಸ್ಕರ ಇಟ್ಟಿದ್ರು, ನೀನು ದೊಡ್ಡೋಳಾದ್ಮೇಲೆ ಅದನ್ನೆಲ್ಲ ಓದಬೇಕು ಅಂತ. ಅವರಿಬ್ಬರ ಶಕ್ತಿ ಮತ್ತು ಅವರಿಬ್ಬರ ಮನಸ್ಥೈರ್ಯ ನನ್ನನ್ನು ತುಂಬ ಮೂಡಿಸಿದೆ ಅಂತ. ಓದಿದ್ರ ಮ್ಯಾಮ್ ಬುಕ್ಸ್ ಎಲ್ಲ? ಸ್ಪಿರಿಚುವಲ್ ಪರ್ಸನ್, ಸೊ ದೇವರ ಮೇಲೆಲ್ಲ ನಂಬಿಕೆ ಅವ್ರಿಗೆ ತುಂಬ ಆಯ್ತು, ದೇವ್ರ ಮೇಲೆಲ್ಲ ನಂಬಿಕೆ. ನಿಮಗೂ ಕ್ಯಾರಿ ಆಗಿದೆ ಅದು, ಅಂದರೆ ದೇವರ ಮೇಲೆ ನಂಬಿಕೆ? ಅಷ್ಟಿಲ್ಲ. ಆ್ಯಂಡ್ ತುಂಬ ಖುಷಿ ಆಯಿತು. ಅಂದರೆ ಇವತ್ತು ಮಹಿಳಾ ದಿನಾಚರಣೆಗೆ ನಿಜವಾಗ್ಲೂ ನಂಗೆ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಬಿಕಾಸ್ ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ ಅಂತಾರಲ್ಲ, ಆ ಥರ ನಮಗೆ. ಬಿಕಾಸ್ ನಾವೆಲ್ಲ ಓದಿದ್ವಿ ಹಿಂದೆ ಅನ್ನೋದು. ಇವತ್ತು ನಿಮ್ಮ ಜೊತೆ ಕೂತ್ಕೊಂಡು ಮಾತುಕತೆ ಆಡ್ತಿದ್ದೀನಿ ಅಂದರೆ ಅದು ನಂಗೆ ನಿಜಕ್ಕೂ ತುಂಬ ಹೆಮ್ಮೆ ವಿಚಾರ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೂತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಕೊನೆಯದಾಗಿ ಅಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ಅಥವಾ ಗಂಡು ಮಕ್ಕಳಿಗೂ, ಇನ್ನೂ ಪುರುಷ ಪ್ರಧಾನದಲ್ಲೇ ಇರುವಂತಹ ಗಂಡು ಮಕ್ಕಳಿಗೂ ಏನು ಹೇಳ್ತೀರಾ ಅನ್ನೋದು? ಮೊದಲನೇದಾಗಿ ನನ್ನನ್ನು ಇವತ್ತು ಕರೆಸಿ ನನ್ನನ್ನು ಮಾತಾಡಿದ್ದು ನನಗೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಎಷ್ಟು ಚಂದದ ಪ್ರಶ್ನೆಗಳನ್ನ ನೀವು ಕೇಳಿದ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಮಹಿಳಾ ದಿನಾಚರಣೆ ದಿನ ನಾವು ಬರೀ ಹೆಣ್ಮಕ್ಳಿಗಷ್ಟೇ ಅಲ್ಲ, ಇವತ್ತು ನಾವು ಗಂಡು ಮಕ್ಳಿಗೆ ಸಹ ಈ ಮಹಿಳಾ ದಿನಾಚರಣೆನ ಹೇಳಬೇಕು. ಇಲ್ಲಿ ನಾ ಮಹಿಳಾ ದಿನಾಚರಣೆ ಬಗ್ಗೆ ಗಂಡು ಮಕ್ಳಿಗೆ ಹೇಳ್ತಾ ನಾನು ಹೇಳ್ತೀನಿ, ಗಂಡು ಮಕ್ಕಳಲ್ಲಿ
ಒಂದು ಹೆಣ್ತನ ಇರುತ್ತಲ್ಲ, ಒಂದು ಟೆಂಡರ್ನೆಸ್, ಒಂದು ಕೈಂಡ್ನೆಸ್, ನಾವೆಲ್ಲವನ್ನು ನಾವು ಯಾವ್ದ್ಯಾವುದು ಹೆಂಗಸರನ್ನ ಅಥವಾ ಫೆಮಿನೈನ್ ಕ್ವಾಲಿಟೀಸ್ ಅಂತ ನಾವೇನೇನು ಕರಿತೀವೋ ಆ ಫೆಮಿನೈನ್ ಕ್ವಾಲಿಟೀಸ್ನ ಈಗ ಇಂಬೈಬ್ ಮಾಡೋದು ಟೈಮ್ ಬಂದಿದೆ ಅಂತ. ನಾವು ಬರೀ ಒಂದು ಏನೋ ನಾವು ಬರೀ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರಿಗೂ ಸೇರಿಸಿ ಇದನ್ನು ಹೇಳಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್, ಇಷ್ಟು ದೂರ ಬಂದು ನಮ್ಮ ಜೊತೆ ಕೂತಿಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಮ್ಯಾಮ್.